ನಿಜಾರ್ಥದ ಬ್ರಾಹ್ಮಣ ಯಾರು, ಬ್ರಾಹ್ಮಣ್ಯ ಅಂದರೆ ಏನು, ಇದನ್ನು ಕೂಡ ಅದರ ಜೊತೆಗೆ ಚಿಂತನೆ ಮಾಡಬೇಕಾದಂತಹ ಅನಿವಾರ್ಯತೆ ಇದೆ. ನಿತ್ಯಾನುಷ್ಠಾನಗಳು ಬಹಳ ಕಡಿಮೆ ಆಚರಣೆ ಮಾಡುವುದು ನಮಗೆ ಕಾಣಿಸ್ತಾ ಇದೆ. ಯಾರೋ ಬೆರಳೆಣಿಕೆಯವರು 100ರಲ್ಲಿ 10 ಜನ ಸಂಧ್ಯಾವಂದನೆ ಮಾಡ್ತಾರೆ ಅನ್ನೋ, ಸಂಧ್ಯಾವಂದನೆ ಮಾಡುವುದು ಕಡಿಮೆ ಆಗ್ತಾ ಇದೆ. ಯಾಕೆ? ಇದರ ಹಿಂದೆ ಇರುವಂತಹ ಚಿಂತನೆ ಏನು, ಕಲ್ಪನೆ ಏನು, ನಾವು ನಮ್ಮ ಜವಾಬ್ದಾರಿ ಏನು? ನಮ್ಮ ದೊಡ್ಡ ಜವಾಬ್ದಾರಿ ಅಂದರೆ ನಮಗೆ ಯಾವತ್ತೂ ಅನ್ನಿಸ್ಲಿಕ್ಕಿದೆ, ಮುಂದಿನ ನಾವು ಹೇಗೆ ಜೀವನ ಮಾಡಿದ್ದೇವೆ ಅಂತ ಪ್ರಶ್ನೆ ಅಲ್ಲ, ನಮ್ಮ ಮುಂದಿನ ಪೀಳಿಗೆ ಏನಿದೆ ಆ ಪೀಳಿಗೆಗೆ ನಾವು ಯಾವ ಸಂಸ್ಕಾರವನ್ನು ಉಳಿಸಿಕೊಟ್ಟಿದ್ದೇವೆ. ಹಿಂದಿನಿಂದ ಬಂದಂತಹ ಒಳ್ಳೆತನ ಇರ್ಬೋದು, ನಮ್ಮ ಕುಟುಂಬದ ಗೌರವ ಇರ್ಬೋದು, ನಾವು ಬದುಕಬೇಕಾದ ರೀತಿ ಇರ್ಬೋದು, ಇದೆಲ್ಲವನ್ನ ಮುಂದಿನ ಪೀಳಿಗೆಗೆ ದಾಟಿಸಬೇಕಾದಂತಹ ದೊಡ್ಡ ಜವಾಬ್ದಾರಿ ನಮ್ಮ ಹೆಗಲ ಮೇಲಿದೆ. ಆದ ಕಾರಣ ಬ್ರಾಹ್ಮಣ್ಯದ ಉಳಿವಿಗಾಗಿ ಈ ಚಿಂತನೆ ಕೂಡ ಅಗತ್ಯ ಅಂತ ಯೋಚನೆ ಮಾಡಿಕೊಂಡು ಸತ್ಯಕೃಷ್ಣನ ಹೇಳಿದರು ಉಪನಯನದ ಬಗ್ಗೆ ಈ ಸಲ ಇಡುವ ಕಾರ್ಯಕ್ರಮ ಅಂತ. ಹಾಗೆ ಮತ್ತೆ ನಮಗೆ ಸ್ಪಷ್ಟ ಗೊತ್ತಿದೆ, ಯಾವುದೋ ಒಂದು ಕಾಪಿ ಕಾಡಿನ ನಾಟಕವನ್ನೇನು ಇಟ್ಟರೆ 100,000 ಜನರನ್ನು ಸೇರಿಸುವಂಥ ದೊಡ್ಡ ಸಂಗತಿ ಅಲ್ಲ. ಇಲ್ಲಿ ಒಂದು ಪೇಪರ್ಲಿ ಬಂದರೆ ಸಾಕು, ಜನ ಸಾಲುಗಟ್ಟಿ ಬರ್ತಾರೆ. ಇದು ಹಾಗಲ್ಲ ಅಂತ. ಒಂದಷ್ಟು ಜನ ಬರಬೇಕು ಅಂತ ಮನಸ್ಸು ಯಾರಿಗಿದೆ ಅವರಿಗೆ ಬರುವಂತಹ ಅನುಕೂಲದ ದಿನ ಆಗಬೇಕು ಅಂತ ಯೋಚನೆ ಮಾಡಿ, ಮುಹೂರ್ತಗಳು, ಮದುವೆ, ಉಪನಯನ ಎಲ್ಲ ಇಲ್ಲದಂತಹ ದಿನ ಇಡಬೇಕು ಅಂತ ಯೋಚನೆ ಮಾಡಿ, ಅದಲ್ಲದೆ ಈಗಿನ ಮುದ್ದು ಮಾಡುವಾಗ ಹೇಳಿದ್ರು, ನೀವು ಆದಿತ್ಯವಾರ ಇಡಬೇಕಿತ್ತಲ್ಲ, ನಾವು ಬರ್ತಿದ್ದೆವು, ವಾರದ ಮಧ್ಯದಲ್ಲಿ ಇಟ್ಟರೆ ನಮಗೆ ಬರ್ಲಿಕ್ಕೆ ಆಗುದಿಲ್ಲ ಅಂತ ತುಂಬ ಜನ ಹೇಳಿದರು. ಅದಕ್ಕೆ ಆಯ್ಕೆ ಮಾಡಿ ಈ ಸಲ ಆದಿತ್ಯವಾರವೇ ಇಟ್ಟಿದ್ದೇವೆ. ಆದರೆ ಒಂದು ನಾವು ಯೋಚನೆ ಮಾಡಿದ್ದು ತಪ್ಪಿತ್ತು. ಏನು ಹೇಳಿದ್ರೆ ಇವತ್ತು ಆಶ್ಲೇಷ ನಕ್ಷತ್ರ ಎಲ್ಲ ದೇವಸ್ಥಾನಗಳಲ್ಲಿ ಅನೇಕ ಕಡೆಗಳಲ್ಲಿ ಸಾರ್ವಜನಿಕವಾದಂತಹ ಕಾರ್ಯಕ್ರಮ ಆಶ್ಲೇಷ ನಕ್ಷತ್ರಕ್ಕೆ ನಡೆಯುವಂತಿದೆ. ಆದ ಕಾರಣ ನಮಗೆ ಬರಲೇಬೇಕು ಅಂತ ಮನಸ್ಸಿದ್ದವರು ಕೂಡ ಒಂದು 30 ಜನರಿಗೆ ಇವತ್ತಿನ ದಿನಕ್ಕೆ ಭಾಗವಹಿಸಲಿಕ್ಕೆ ಕಷ್ಟ ಆಗ್ತಾ ಇದೆ. ಅದು ನಮಗೆ ಮತ್ತೆ ಕೊನೆಗೆ ಗೊತ್ತಾಯಿತು. ಏನೇ ಇರಲಿ, ಆಸಕ್ತರು ನಾವು ಯಾರು ಬರಬೇಕು ಅಂತ ಅಪೇಕ್ಷೆ ಪಟ್ಟಿದ್ದೇವೋ, ನಾನು ಯಾವತ್ತೂ ಹೇಳುವುದಿತ್ತು, ಇಂತಹ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದರೆ ನಮಗೊಂದು 20 ಜನ ಆಸಕ್ತರು ನಿಜವಾಗಿ ಇದು ಬೇಕು ಅಂತ ತಿಳ್ಕೊಂಡವರು 20 ಜನ ಇದ್ದಾರೆ ಅಂದರೆ ನಮ್ಮ ಕಾರ್ಯಕ್ರಮ ಯಶಸ್ಸು ಅಂತ ಲೆಕ್ಕ. ಇನ್ನು ಈಗಲೇ 40-45 ಜನ ಇದ್ದೇವೆ. ಈಗ ಇನ್ನು ಮುಂದೆ ನಮ್ಮೊಂದು ಕಾರ್ಯಕ್ರಮ ಇದು ಮುಗಿಸಿ ಬರ್ತೇವೆ, ಸ್ವಲ್ಪ ತಡ ಆಗ್ತದೆ ಅಂತ ಹೇಳಿದವರು ಅನೇಕ ಜನ ಇದ್ದಾರೆ. ಮತ್ತೆ ಬಂದು ನಮ್ಮ ಜೊತೆ ಸೇರಿಕೊಳ್ತಾರೆ. ಮತ್ತಿನ ಅವಧಿಗಳಿಗೆ ತಡ ಆಗುವ ಕಾರಣ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೇವೆ. ಆರಂಭದಲ್ಲಿ ಒಂದು ದೀಪ ಬೆಳಗಿಸುವ ಒಂದು ಕಾರ್ಯಕ್ರಮದ ಉದ್ಘಾಟನೆ, ಅದಕ್ಕೋಸ್ಕರ ವೇದಿಕೆಗೆ ಇವತ್ತಿನ ನಮ್ಮ ಈ ಧಾರ್ಮಿಕ ಚಿಂತನಾ ಸತ್ರದ ಉದ್ಘಾಟಕರಾಗಿ ನಾವು ಬರಬೇಕು ಅಂತ ಅಪೇಕ್ಷೆ ಪಟ್ಟುಕೊಂಡಾಗ ಪ್ರೀತಿಯಿಂದ ನಮ್ಮ ಮೇಲೆ ಪ್ರೀತಿ ಇಟ್ಟು ಯಾವತ್ತು ನಮ್ಮ ಎಲ್ಲ ಕಾರ್ಯಕ್ರಮಗಳ ಜೊತೆ ನಮ್ಮ ಹಿಂದೆ ಇದ್ದು ನಮಗೆ ಮುನ್ನಡೆಸಿ ಅಂತ ಅಭಯ ಕೊಡುವರು ಕಲರ್ಗ ಪ್ರಭಾಕರ್ ಭಟ್ರು ಅವರೇ ಉದ್ಘಾಟನೆ ಮಾಡಬೇಕು ಅಂತ ಕೇಳಿಕೊಳ್ಳೋದಕ್ಕೆ ಪ್ರೀತಿಯಿಂದ ಸಮಯಕ್ಕೆ ಒಂದು 10 ನಿಮಿಷ ನಮ್ಮಿಂದಾಗಿ ತಡ ಆಗಿದೆ, ಸಮಯಕ್ಕೆ ಸರಿಯಾಗಿ ಬಂದಿದ್ದಾರೆ ಕಲರ್ಗ ಪ್ರಭಾಕರ್ ಭಟ್ರು. ಅದೇ ರೀತಿಯಾಗಿ ಇವತ್ತಿನ ಅವಧಿಯನ್ನು ನಡೆಸಿಕೊಡ್ತಾ ಇರುವಂತಹ ವೇದಬ್ರಹ್ಮ ಜೋಗ್ಲೇಕರವರಿದ್ದಾರೆ, ಅವರು ಅದೇ ರೀತಿ ಘನಪಾಠಗಳಾದಂತಹ ಸತ್ಯಕೃಷ್ಣನ ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾರೆ. ಈ ಕಾರ್ಯಕ್ರಮದ ಆಯೋಜನೆಯಲ್ಲಿ ನಮ್ಮ ಜೊತೆಗೆ ಕಳೆದ 3 ವರ್ಷಗಳಿಂದ ನಮ್ಮ ಜೊತೆಗೆ ಕೈ ಸೇರಿಸಿ ಕಾರ್ಯಕ್ರಮ ನಡೆಸ್ತಾ ಇರುವಂತಹ ಜನಸೇವಾ ಚಾರಿಟೇಬಲ್ ಅಸೋಸಿಯೇಷನ್ ಬೆಂಗಳೂರು, ನಮ್ಮ ಜೊತೆಗೆ ಇವತ್ತು ಘನಪಾಠಿಗಳಾದಂತಹ ಸುಬ್ರಹ್ಮಣ್ಯಣ್ಣ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ಇಲ್ಲಿ ಕಲಾಶ್ರಯದಲ್ಲಿ ಇರುವಂತಹ ಕ್ರಮಾಂತ ಪಾಠ ಆಗಿ ಬಂದವರು ಬಲಿಪರು, ಯಾವ ನಾವು ಯಕ್ಷಗಾನದ ಬಲಿಪರಿದ್ದಾರೆ, ಅವರ ತಮ್ಮನ ಮಗ ಪ್ರಕಾಶ ಬಲಿಪ ಅಂತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಗಣಾನಾಂ ಗಣಪತಿಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನಶೃಣ್ವಂತೋತಿಭಿಃ ಸೇದಸಾದನಂ. ಶ್ರೀ ಮಹಾಗಣಪತಯೇ ನಮಃ. ಓಂ ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮಾವಿತ್ರ್ಯಾವತೋ. ಓಂ ಶ್ರೀ ಮಹಾಸರಸ್ವತ್ಯೈ ನಮಃ. ಓಂ ವೇದವಾದಸ್ಯ ವರ್ತನಿಮುರೋರ್ವಿಶ್ವಸ್ಯ ಬೃಹತಃ ವೇದಾಯೇ ಅಧ್ಯಾಸತೆ. ಓಂ ಶ್ರೀ ವೇದಪುರುಷಾಯ ನಮಃ. ಓಂ ಜೀವೋತಸ್ಯೇವ ಭವತಿ ಪ್ರತೀಕಂ ಯದ್ಧರ್ಮೀಯಾತಿ ಸಮತಾಮುಪಸ್ಥೇ ಅನಾವಿದ್ಧಯ ತನ್ವಾಜಯತ್ವಂ ಸತ್ವಾ ವರ್ಮಾಣೋ ಮಹಿಮಾಪಿ ಪರ್ತೋ ಧನ್ವನಾ
ಮಿತ್ರಾನ್ ರಶ್ಮೀನಾಂ ಪಿತಾ ಬಹುರಸ್ಯ ಪುತ್ರಶ್ಚಿಷ್ಟಾಗ್ರಣೋತಿ ಸಮಾನಾಪಗತ್ಯ ವಿಶುಧಿಃ ಸಂಗಾಃ ಪ್ರಜಾನಾಶ್ಚ ಸರ್ವಾಃ ಪೃಷ್ಠೇ ನಿನದ್ಧೋ ಜಗತಿ ಪ್ರಸೂತಃ. ಓಂ ಎಲ್ಲರಿಗೂ ಇಷ್ಟ ಅಂತ ಅನ್ನಿಸ್ತದೆ ಇಲ್ಲೋ ಗೊತ್ತಿಲ್ಲ, ಆದರೆ ಸತ್ಯ. ಬ್ರಾಹ್ಮಣ್ಯ ಅಂದರೆ ಏನು ಅಂತ ಕೇಳಿದರೆ ಅದರ ಒಂದು ಭಾಗ. ನಾವೆಲ್ಲ ಅದರಲ್ಲಿ ತೊಡಗಿಸಿಕೊಳ್ಳಿಕ್ಕೆ ಸ್ವಲ್ಪ ನಮಗೆ ಕಷ್ಟ ಆಗ್ತದೆ. ಬೌದ್ಧಿಕವಾಗಿ ಸಮಾಜ ಹೀಗಿರಬೇಕು ಅಂತ ಸಮಾಜಕ್ಕೆ ಪ್ರೇರಣೆ ಕೊಡುವ, ತನ್ನ ಜೀವಿತದ ಮುಖಾಂತರವಾಗಿ ಈ ರೀತಿಯ ಚಿಂತನೆ ಬ್ರಾಹ್ಮಣನಲ್ಲಿ ಇರಬೇಕು ಅಂತ ಅಪೇಕ್ಷೆ ಪಟ್ಟು ಇನ್ನೊಂದು 50 ವರ್ಷ 100 ವರ್ಷ ಕಳೆದ ನಂತರ ಈ ಸಮಾಜ ಹೇಗಿರಬೇಕು, ಅದಕ್ಕೆ ಇವತ್ತು ನಾವು ಹೇಗೆ ತಯಾರಾಗಬೇಕು, ಈ ನಿಟ್ಟಿನಲ್ಲಿ ತನ್ನ ಚಿಕ್ಕ ಪ್ರಾಯದಿಂದಲೇ ಆ ನಿಟ್ಟಿನಲ್ಲಿ ತನ್ನನ್ನು ತಾನು ಪೂರ್ತಿಯಾಗಿ ಸಮಾಜ ಕಾರ್ಯಕ್ಕೆ ಅಂತ ತೊಡಗಿಸಿಕೊಂಡವರು ಕಲ್ಲಡ್ಕ ಪ್ರಭಾಕರ ಭಟ್ರು. ನಮಗೆ ಹೆಮ್ಮೆ ಏನು ಕೇಳಿದರೆ ನಮ್ಮ ಹತ್ತಿರದಲ್ಲಿ ಸನಿಹದಲ್ಲಿ ಇರುವಂಥದ್ದು. ಅವರು ಮಾಡಿರುವಂತಹ ಸಾಧನೆಗಳು ನೂರಾರು ಸಾವಿರಾರು, ಎಲ್ಲವನ್ನು ನನಗೆ ಹೇಳಲಿಕ್ಕಾಗ್ತದೆ ಅಂತಿಲ್ಲ. ಆದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರೇರಣೆಯಿಂದ ಆಕರ್ಷಿತರಾಗಿ ತಾನು ಒಬ್ಬ ಸ್ವಯಂ ಸೇವಕರಾಗಿ ತೊಡಗಿಸಿಕೊಂಡವರು. ತಾನು ಕಲ್ತದ್ರಲ್ಲಿ MBBS ಪದವೀಧರನಾಗಿ ವೈದ್ಯನಾಗಿದ್ದುಕೊಂಡು ಕೂಡ ತಾವು ದಂಪತಿಗಳು ಗಂಡ ಹೆಂಡತಿ ಇಬ್ಬರು ಕೂಡ ಇವತ್ತು ಅತ್ತಿಗೆ ನಮ್ಮ ಜೊತೆ, ಅವರ ಧರ್ಮಪತ್ನಿಯವರು ನಮ್ಮ ಜೊತೆಗಿದ್ದಾರೆ. ಇಬ್ಬರು ಕೂಡ ವೃತ್ತಿಯಲ್ಲಿ ವೈದ್ಯರಾಗಿದ್ದಂಥವರು. ಯಾವುದೋ ಒಂದು ಕಾಲಘಟ್ಟದಲ್ಲಿ ನಾನು ಬರೇ ಮದ್ದು ಕೊಡುವ ಡಾಕ್ಟರ್ಗಳು ಸಾವಿರಾರಿದ್ದಾರೆ, ಇನ್ನೇನೋ ಸಮಾಜಕ್ಕೆ ಬೇರೆ ಯಾವುದೋ ರೀತಿಯಲ್ಲಿ ವೈದ್ಯನಾಗಬೇಕು ಅಂತ ಅಪೇಕ್ಷೆ ಪಟ್ಟು ಆ ಮದ್ದು ಕೊಡುವ ಕೆಲಸವನ್ನು ನಿಲ್ಲಿಸಿ ಸಮಾಜಕ್ಕೆ ಒಳಗಿನ ಮದ್ದು ಯಾವುದು ಮನುಷ್ಯನಿಗೆ ಕೊಡಬೇಕು ಅದನ್ನು ಕೊಡಲಿಕ್ಕೆ ಅಂತ ಸಮಾಜ ಕಾರ್ಯಕ್ಕೆ ಅಂತ ಧುಮುಕಿದವರು. ಸಂಘದ ಅನ್ಯಾನ್ಯ ಪ್ರಾಂತ ಮಟ್ಟದ ಜವಾಬ್ದಾರಿಗಳಲ್ಲಿ ಸಮರ್ಥವಾಗಿ ಅದನ್ನು ನಿರ್ವಹಿಸಿ ಈಗ ಪ್ರಸಕ್ತ ಪುತ್ತೂರು ವಿವೇಕಾನಂದ ವಿದ್ಯಾವರ್ಧಕ ಸಂಘ ಅಂತ ಇದೆ. ವಿವೇಕಾನಂದ ಕಾಲೇಜ್ ನಮಗೆ ಗೊತ್ತಿದೆ ಪುತ್ತೂರಿದು. ಅಂತಹ 80 ಸಂಸ್ಥೆಗಳಿಗಿಂತಲೂ ಹೆಚ್ಚು ಸಂಸ್ಥೆಗಳು ಒಟ್ಟು ಸೇರಿರುವಂತಹ ವಿವೇಕಾನಂದ ವಿದ್ಯಾವರ್ಧಕ ಸಂಘ ಏನಿದೆ, ಆ ಸಂಘದ ಅಧ್ಯಕ್ಷರಾಗಿ ಕಳೆದ 1 ದಶಕದಿಂದ ಕೆಲಸ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಅವರ ಕನಸಿನ ಕೂಸು ನಮ್ಮ ಊರಿನಲ್ಲಿ ಇಂತಹ ಒಂದು ಶಾಲೆ ಆಗಬೇಕು ಅಂತ 10-20 ಜನ ಮಕ್ಕಳನ್ನು ಇಟ್ಟುಕೊಂಡು ಕಲ್ಲಡ್ಕದ ಶ್ರೀರಾಮ ಭಜನಾ ಮಂದಿರದಲ್ಲಿ ಆರಂಭ ಆದಂತಹ ಶ್ರೀರಾಮ ವಿದ್ಯಾ ಕೇಂದ್ರ ಅಂತ ಶಿಕ್ಷಣ ಸಂಸ್ಥೆ ಇವತ್ತು ಹೆಮ್ಮರವಾಗಿ ಬೆಳೆದು ಶಿಶು ಮಂದಿರದಿಂದ ಹಿಡಿದು ಪದವಿಯ ತನಕ ಎಲ್ಲ ರೀತಿಯ ಶಿಕ್ಷಣವನ್ನು ನೀಡುತ್ತಾ ಇದೆ. 3,500ಕ್ಕಿಂತಲೂ ಹೆಚ್ಚು ವಿದ್ಯಾರ್ಥಿಗಳು ಪ್ರತಿ ವರ್ಷ ಶಿಕ್ಷಣವನ್ನು ಪಡಿತಾ ಇದ್ದಾರೆ. ಸಮಾಜದ ನನಗೆ ಯಾವತ್ತೂ ಅನಿಸ್ಲಿಕ್ಕಿತ್ತು, ಒಂದು 3,500 ಮಕ್ಕಳು ನಮ್ಮಲ್ಲಿ ಕಲಿತಾ ಇದ್ದಾರೆ, ಡಾಕ್ಟರ್ ಕಲ್ಪನೆಯನ್ನು ಸಮಾಜಕ್ಕೆ ತಲುಪಿಸಲಿಕ್ಕೆ ಕಡಿಮೆ ಆಯ್ತು ಇದು ಅಂತ. ದೊಡ್ಡ ಸಾಧನೆ ಅವರ ಜೀವನದಲ್ಲಿ ನಮ್ಗೆ ಯಾರಿಗೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು 20-25 ಸಾವಿರ ಜನ ಆದರೂ ನಮ್ಮ ಸಂಸ್ಥೆಯಲ್ಲಿ ಬೇಕು ಅಂತ ನನಗೆ ಅನ್ನಿಸ್ತಾ ಇತ್ತು ಮನಸ್ಸಿಗೆ. ಅಷ್ಟು ಮನೆಯನ್ನ ನಾವು ತಲುಪಿದ ಹಾಗೆ ಆಗ್ತದೆ ಅಂತ, ನಮ್ಮ ಸಾತ್ವಿಕ ಕಲ್ಪನೆಯನ್ನ ಸಮಾಜಕ್ಕೆ ಕೊಟ್ಟ ಹಾಗೆ ಆಗ್ತದೆ ನಾವು ಅಂತ. ಯಾವ ಮಾತುಗಳು ಇವತ್ತು ಮಾಧ್ಯಮಗಳು ಹೇಳ್ತಾ ಇದೆಯೋ, ನಾವೆಲ್ಲ ಮಾತಾಡ್ತಾ ಇದ್ದೇವೋ, ನಾವು ಹೀಗಿರ್ಬೇಕು, ಇಲ್ಲದಿದ್ರೆ ಬಾಂಗ್ಲಾದಂತ ಪರಿಸ್ಥಿತಿ ನಾಳೆ ದಿನ ಬರ್ತದೆ. 70-80 ದೇವಾಲಯಗಳು, ದೊಡ್ಡ ದೊಡ್ಡ ದೇವಾಲಯಗಳನ್ನು ಹೊಡೆದು ಹಾಕಿ ಇಡೀ ಹಿಂದೂಗಳಿಗೆ ಬದುಕಲಿಕ್ಕಿಲ್ಲ ಅಂತ ಮಾಡಿಬಿಟ್ರಲ್ಲ. ನಾವು ಹೇಗೆ ನಾವು ಚಿಂತನೆ ಮಾಡಬೇಕು, ನಾವು ಬದುಕಬೇಕಾದಂಥ ದಾರಿ ಯಾವುದು ಅಂತ ಹೇಳಿ ಇವತ್ತು ಯಾವುದು ನಮಗೆ ಸತ್ಯ ಅಂತ ಅನ್ನಿಸ್ತದ ಅದನ್ನ ಕಳೆದ ಒಂದು 3 ದಶಕದ ಹಿಂದೆ, 30-35 ವರ್ಷಗಳ ಹಿಂದೆ ಸಮಾಜಕ್ಕೆ ಸಿಕ್ಕಿದ ಸಭೆಯಲ್ಲಿ ಘಂಟಾಘೋಷವಾಗಿ ಹೇಳಿ ಜಾಗೃತರಾಗಿ ಅಂತ ಡಾಕ್ಟರ್ ಕರೆ ಕೊಡ್ತಾ ಇದ್ರು. ಅವತ್ತಿಗೆ ಸಮಾಜಕ್ಕೆ ಸರಿ ಅಂತ ಅನ್ನಿಸಿರ್ಲಿಲ್ಲ ಅದು. ಎಷ್ಟೋ ಜನ ಬಾಯಲ್ಲಿ ನಾನು ಕೇಳಿದ್ದೀನಿ, ಹಾಗೆ ಮಾತಾಡ್ಬಾರ್ದಿತ್ತು ಡಾಕ್ಟರ್. ಇವತ್ತು ಹೇಳ್ತಾರೆ, ಡಾಕ್ಟರ್ ಇದನ್ನು 30 ವರ್ಷ ಹಿಂದೆ ಹೇಳಿದ್ರಲ್ಲ, ಇವತ್ತು ಸತ್ಯ ಆಯ್ತಲ್ಲ ಅದು ಅಂತ. ಅವರ ಕನಸದು ಅಂತ. ನಾವು ಆ ನಿಟ್ಟಿನಲ್ಲಿ ಬೆಳಿಬೇಕಲ್ಲ, ನಿಜವಾದ ಬ್ರಾಹ್ಮಣ್ಯ ಉಳಿಸಿಕೊಳ್ಬೇಕಲ್ಲ. ಅಂತಹ ಡಾಕ್ಟರು ಇವತ್ತು ನಮ್ಮ ಜೊತೆಗಿದ್ದಾರೆ. ನನಗೆ ಒಂದು ಹೆಮ್ಮೆ ಏನು ಕೇಳಿದರೆ, ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಇರ್ಬೋದು, ರಾಷ್ಟ್ರ ಮಟ್ಟದಲ್ಲಿ ಇರ್ಬೋದು, ತಮ್ಮ ಧ್ವಜವನ್ನ ಪತಾಕೆಯನ್ನು ಹಾರಿಸಿದಂತಹ ಸಾವಿರಾರು ಜನ ಇದ್ದಾರಲ್ಲ, ಆ ಎಲ್ಲ ಧ್ವಜಗಳಿಗೆ ಧ್ವಜಸ್ತಂಭವಾಗಿರುವಂಥವರು ಡಾಕ್ಟರ್ ಪ್ರಭಾಕರ ಭಟ್ರು ಅನ್ನುವಂಥದ್ದು ನಮ್ಮ ಹೆಮ್ಮೆ. ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅವರು ದೀಪ ಬೆಳಗಿಸಿ ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಮತ್ತು ನಾವು ನಿಜವಾಗಿ ಯೋಚನೆ ಮಾಡುವಂತಹ ರೀತಿಯಲ್ಲಿ ಸ್ವಲ್ಪ ಬದಲಾವಣೆ ಮಾಡಿಕೊಳ್ಳಬೇಕಾ, ಏನು ಅವರ ಮನಸ್ಸಿನ ಭಾವ ಏನು ಅನ್ನೋದನ್ನು ನಮ್ಮ ಜೊತೆ ಹಂಚಿಕೊಳ್ಳಲಿಕ್ಕಿದ್ದಾರೆ. ಅವರು ಬಂದದಕ್ಕೆ ಎಲ್ಲರ ಪರವಾಗಿ ಅಂಜಲಿ ಬದ್ಧನಾಗಿ ಅವರಿಗೆ ಸ್ವಾಗತ ಮಾಡ್ತಾ ಉಪಂಗಳ ನಾಗರಾಜನ್ನ ಶಾಲೆ ಹಾಕಿ ಅವರನ್ನು ಗೌರವಿಸಬೇಕು ಅಂತ ಕೇಳಿಕೊಳ್ತೇನೆ.
84 ವರ್ಷದ ಯುವಕ. ಅವರ 100ನೇ ವರ್ಷದ ಕಾರ್ಯಕ್ರಮ ನಾವು ವೈಭವದಿಂದ ಮಾಡಬೇಕು ಅಂತ ಅಪೇಕ್ಷೆ ಪಟ್ಟಿದ್ದೇವೆ. ನಾವು ದೇವರಲ್ಲಿ ಅನುಗ್ರಹ ಮಾಡ್ತಾನೆ. ನಮ್ಮ ಇಡೀ ಸಮಾಜದ ಮುಂದಾಳುತ್ತವರು ಇನ್ನಷ್ಟು ವರ್ಷಗಳ ಕಾಲ ವಹಿಸಿಕೊಳ್ಳುವ ಹಾಗೆ ದೇವರ ಅನುಗ್ರಹ ಮಾಡಲಿ, ಆರೋಗ್ಯ ಕೊಡಲಿ ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡ್ತೇವೆ. ಇವತ್ತಿನ ಕಾರ್ಯಕ್ರಮವನ್ನು ಈ ಉಪನಯನ ಸಂಸ್ಕಾರದ ಬಗ್ಗೆ ಹೇಳಬೇಕು ಅಂತ ಆದರೆ ಅದರ ಬಗ್ಗೆ ಸರಿಯಾಗಿ ತಿಳ್ಕೊಂಡವರಾಗಬೇಕಲ್ಲ. ಯಾರನ್ನು ಕರೆಯುವಂತ ಯೋಚನೆ ಮಾಡಬೇಕಾದ್ರೆ ಸತ್ಯಕೃಷ್ಣನ್ ಅಂತ ಮಾತಾಡುವಾಗ ಅವರು ಒಂದೇ ಮಾತು ಹೇಳಿದ್ದು, ಗಣೇಶ್ ಜೋಗ್ಲೇಕರ್ ಅವರು ಬಂದರೆ ಒಳ್ಳೆಯದು ಈ ಕಾರ್ಯಕ್ರಮ. ಮೊದಲಿಗೆ ಅವರೇ ಮಾತಾಡಿದ್ರು ಜೋಗ್ಲೇಕರ್ ಅವರು, ಮತ್ತೆ ನಾವು ಸಂಪರ್ಕ ಮಾಡಿದ್ದೀವಿ ಅಂತಲ್ಲದೆ. ಯಾಕೆ ಕೇಳಿದರೆ ಅಗ್ನಿಹೋತ್ರಿಗಳು ನಮಗೆ ಗೊತ್ತಿದೆ, ಹೆಚ್ಚಿನವರಿಗೆ, ಕೆಲವರಿಗೆ ಅದರ ಬಗ್ಗೆ ಸ್ಪಷ್ಟ ಮಾಹಿತಿ ಇಲ್ಲದೇ ಇರ್ಬೋದು. ಇಡೀ ದೇಶದಲ್ಲಿ ನೋಡಿದರೆ ಬೆರಳೆಣಿಕೆಯವರು ಇರುವುದು ಅಂತ. ನಾವು ಯಾವುದನ್ನು ಅಗ್ನಿಹೋತ್ರಿಗಳು ಅಂತ ಇಲ್ಲೆಲ್ಲ ಊರಲ್ಲಿ ಕರೀತೇವೋ, ನಿತ್ಯಾನುಷ್ಠಾನ ಇಟ್ಕೊಂಡು ಯಾರು ಅಗ್ನಿ ಪ್ರಜಾಪತಿ, ಸೂರ್ಯ ಪ್ರಜಾಪತಿ 4 ಆಹುತಿ ಕೊಡ್ತಾರೆ, ಅವರನ್ನೆಲ್ಲ ನಾವು ಇವತ್ತು ಅಗ್ನಿಹೋತ್ರಿಗಳು ಅಂತ ಕರೆಯುವ ಕಾಲಘಟ್ಟದಲ್ಲಿ ಇದ್ದೇವೆ. ಅಗ್ನಿಹೋತ್ರ ಅಂದ್ರೆ ಏನು ಅಂತಲೇ ನಮ್ಗೆ ಗೊತ್ತಿಲ್ಲದ ಕಾಲಘಟ್ಟದಲ್ಲಿ ಜೀವನ ಮಾಡ್ತಾ ಇದ್ದೇವೆ. ಇಡೀ ದೇಶದಲ್ಲಿ ನೋಡಿದ್ರೆ ಒಂದು 60-70 ಜನ ಸರಿಯಾದಂತಹ ಅಗ್ನಿಹೋತ್ರಿಗಳಿರ್ಬೋದು ಅಂತ ಕಾಣ್ತದೆ. ಅಂತಹ ಪರಂಪರಾಗತ ಅಗ್ನಿಹೋತ್ರಿ ಪರಂಪರೆಯಲ್ಲಿ ಬಂದಂಥವರು ಗಣೇಶ್ ಜೋಗ್ಲೇಕರ್ ಅವರು, ಗೋಕರ್ಣದವರು, ಪೂರ್ವಾಪರ ಪ್ರಯೋಗದಲ್ಲಿ ನಿಷ್ಣಾತರು, ಮೀಮಾಂಸಾ ಶಾಸ್ತ್ರವನ್ನ ಸರಿಯಾಗಿ ಅಧ್ಯಯನ ಮಾಡಿದಂಥವರು. ಯಾವುದೇ ಒಂದು ಪ್ರಯೋಗದ ಬಗ್ಗೆ ಇದವಿತ್ತಂತ ಶ್ರೌತದಲ್ಲಿ ಅವರ ಪಾಠ ನಮಗೆ ಎಷ್ಟೋ ಸಲ ನಮ್ಗೆ ಅರ್ಥ ಆಗುದಿಲ್ಲ. ಅದು ಶ್ರೌತ ಏನು, ನಾನೊಂದು 2 ಯಾಗವನ್ನೆಲ್ಲ ನೋಡಿದ್ದೆ, ನನಗೆ ಕೊನೆಯವರೆಗೆ ಅದು ಎಂತೂ ಗೊತ್ತಾಗಲಿಲ್ಲ. ಆ ಶ್ರೌತದಲ್ಲಿ ನಿಷ್ಣಾತರಾದಂತಹ ಗಣೇಶ್ ಜೋಗ್ಲೇಕರ್ ಅವರು ಇವತ್ತು ನಮ್ಮ ಮೇಲೆ ಪ್ರೀತಿಯಿಂದ ಬಂದಿದ್ದಾರೆ. ಅಷ್ಟು ದೂರದಿಂದ ಕರೆಸಿದ್ದೇವೆ. ಆದರೆ ನಾವು ಇದರಲ್ಲಿ ಆಸಕ್ತಿ ಇರುವಂಥವ್ರು ಒಂದು 20 ಜನ ನಾವಿದ್ದೇವೆ. ಕಾರ್ಯಕ್ರಮ ಸಾರ್ಥಕ ಆಗ್ತದೆ ಅಂತ ನಂಗೆ ಗೊತ್ತಿದೆ. ಅವರಿಗೆ ಕೈ ಮುಗಿದು ಸ್ವಾಗತ ಹೇಳ್ತಾ ನಾಗರಾಜನ ಶಾಲಾ ಆಗಬೇಕು ಅಂತ ಕೇಳ್ತಾರೆ. ಇನ್ನೊಬ್ಬರು ನಮ್ಮ ಸಮಾಜದ ಹೆಮ್ಮೆ. ನಾನು ಸತ್ಯಕೃಷ್ಣಣ್ಣವರು ಅವರು ಗೋಕರ್ಣದಲ್ಲಿ ವೇದದ ಬೇರೆ ಬೇರೆ ಹಂತಗಳು ಯಾವಿದೆ, ಅದರಲ್ಲಿ ಸಲಕ್ಷಣ ಘನಪಾಠಿಗಳು, ವ್ಯಾಕರಣಾದಿ ಶಾಸ್ತ್ರಗಳಲ್ಲಿ ನಿಷ್ಣಾತರು. ನನ್ನೊಂದು ಕೆಲವು ಸಮಾಜದ್ದು, ನಾವು ಇದೆಲ್ಲ ಬ್ರಾಹ್ಮಣದಂತ, ಕೋಟದವರ, ಶಿವಳ್ಳಿಯವರ, ಬೇರೆ ಯಾವ್ದು ವಿಶ್ವಕರ್ಮರ ಕಾರ್ಯಕ್ರಮಗಳು ಮಾಡುವಂಥದ್ದು ಗೊತ್ತಿದೆ. ಕೆಲವೆಲ್ಲ ಕಾರ್ಯಕ್ರಮ ನಮ್ಗೆ ಅದು ಹೇಗೆ ಮಾಡುವುದಿಲ್ಲ ಅಂದಾಗಿಲ್ಲ ಅಂತ. ಬಾಳಭಟ್ರ ಮನೆ ತರದಿಂದ ಬಂದವರು, ಮಂಗಳೂರಿನ ರಾಧಾಕೃಷ್ಣ ದೇವಸ್ಥಾನ ಆ ಪರಂಪರೆಯವರು ಸತ್ಯಕೃಷ್ಣಣ್ಣ ಅವರು ಈ ರಾಮಕ್ಷತ್ರಿಯಾದಿ ಕೆಲವು ವರ್ಗದವರಿಗೆ ಅವರದೊಂದು ಹೊಸ ಕಾರ್ಯಕ್ರಮಗಳೆಲ್ಲ ಇದೆ. ನನಗೆ ಮದುವೆ ನೋಡಿ ನನಗೆಲ್ಲ ಆಶ್ಚರ್ಯ ಆಗಿದೆ, ಹೀಗೆ ಸಹ ಒಂದು ಕಾರ್ಯಕ್ರಮ ಎಲ್ಲ ಮಾಡ್ತಾರಂತ. ಅಂತಹ ಅನ್ಯ ಪರಂಪರಾಗತವಾದಂತಹ ಕಾರ್ಯಕ್ರಮಗಳನ್ನು ಹೇಗೆ ಮಾಡ್ತಾರೆ ಅದೆಲ್ಲವನ್ನ ಬಲ್ಲವರು. ಅದರ ಜೊತೆಗೆ ಆ ಮಾಡುವಂತಹ ಕಾರ್ಯಕ್ರಮದಲ್ಲಿ ನಾವು ಇಲ್ಲಿಯೇ ಒಂದು ಕಡೆ ಗೊತ್ತಿಲ್ಲದೆ ಯಾಂತ್ರಿಕವಾಗಿ ನಮ್ಮ ಕಾರ್ಯಕ್ರಮಗಳು ನಡೀತದೆ ಅಂತಾಗುವಾಗ ಅದನ್ನು ಶಾಸ್ತ್ರಬದ್ಧವಾಗಿ, ಶಾಸ್ತ್ರಕ್ಕೆ ಚ್ಯುತಿ ಬಾರದ ಹಾಗೆ ನಡೆಸುವುದರಲ್ಲಿ ನಿಷ್ಣಾತರಾಗಿರುವಂತಹ ಸತ್ಯಕೃಷ್ಣಣ್ಣ ಅವರು ಆ ಉಪನಯನದಲ್ಲಿ ಬರುವಂತಹ ಮಂತ್ರಗಳೇನಿದೆ ಆ ಮಂತ್ರಗಳ ಅರ್ಥ ಏನು ಅಂತ ನಮ್ಗೆ ಗೊತ್ತಾಗುದಿಲ್ಲ. ಎಷ್ಟೋ ಸಲ ಕೆಲವೊಂದು ನಮ್ಗೆ ಅರ್ಥ ಆಗ್ತದೆ. ಮೇಧಾಮಕ್ಷ ಮಂಗೀರಸು ಅಂತ ಹೇಳುವಾಗ ನಮಗೆ ಮೇಧ ಶಕ್ತಿಯನ್ನು ಕೊಡ್ಲಿ ಅಂತ ಹಾಗೆ ಒಂದು ಸ್ವಲ್ಪ ಮೇಲ್ನೋಟಕ್ಕೆ ಅರ್ಥ ಆಗ್ತದಲ್ಲದೆ ಉಳಿದದೆಲ್ಲ ನಮ್ಗೆ ಗೊತ್ತಾಗುದಿಲ್ಲ. ಅಂಜಲಿ ಕ್ಷಾರಣ ಅಂದ್ರೆ ಏನು ಕಲ್ಪನೆ ಇಲ್ಲ. ಅವರು ಹಾಗೆ ಹೇಳ್ತಾರೆ, ನಾವು ಮಾಡ್ತಾ ಬಂದಿದ್ದೇವೆ ಅಷ್ಟೇ. ಆ ಮಂತ್ರಗಳ ಅರ್ಥ ತಿಳ್ಕೊಂಡಾಗ ನಾವು ಮಾಡುವಂತಹ ಕರ್ಮ ಮತ್ತಷ್ಟು ಪರಿಪೂರ್ಣ ಆಗ್ತದೆ ಅಂತ ಅನ್ನಿಸ್ತದೆ. ಅದಕ್ಕೋಸ್ಕರ ಆ ಮಂತ್ರಗಳ ಅರ್ಥವನ್ನು ನಮಗೆ ಇವತ್ತು ತಿಳಿಸಿಕೊಡ್ಲಿಕ್ಕಿರುವಂಥವರು ಸತ್ಯಕೃಷ್ಣಣ್ಣ. ಒಂದು ಕಡೆಯಿಂದ ಡಾಕ್ಟರೇಟ್ ಮಾಡಿದವರು ಹೌದು, ಘನಪಾಠಿಗಳು ಹೌದು, ಬಹಳಷ್ಟು ಸಾಧನೆ ಮಾಡಿದ್ದಾರೆ. ಒಂದು ಎಲ್ಲದರಲ್ಲಿ ದೊಡ್ಡವರು, ವಯಸ್ಸಿನಲ್ಲಿ ಮಾತ್ರ ನಮಗಿಂತ ತುಂಬ ಚಿಕ್ಕವರು. ಅವರು ಉಳಿದದೆಲ್ಲದಲ್ಲಿ ಕೂಡ ನಮಗಿಂತ ಹಿರಿಯವರು. ಅವರು ಪ್ರೀತಿಯಿಂದ ನಮ್ಮ ಜೊತೆ ಇವತ್ತು ಬಂದಿದ್ದಾರೆ. ನಿಜವಾಗಿಯೂ ತುಂಬ ಒತ್ತಡದಲ್ಲಿರುವಂಥದ್ದು ನಮ್ಗೆ ಗೊತ್ತಿದೆ. ಆದರೂ ಇವತ್ತು ಯಾವುದೇ ಕಾರ್ಯಕ್ರಮ ಒಪ್ಪಿಕೊಳ್ಳದೆ ಇಡೀ ದಿವಸ ನಮ್ಮ ಜೊತೆಗಿರ್ತಾರೆ. ಇವತ್ತು ಆ ಮಂತ್ರಾರ್ಥವನ್ನು ತಿಳಿಸಲಿಕ್ಕಿರುವಂಥ ಸತ್ಯಕೃಷ್ಣಣ್ಣ ಅವರಿಗೆ ಪ್ರೀತಿಯಿಂದ ಕೈ ಮುಗಿದು ಸ್ವಾಗತಿಸ್ತಾ ಇದ್ದೇನೆ. ಬಂದವರಿಗೆ ಶಾಲೆ ಹಾಕಿ ಸ್ವಾಗತ ಮಾಡಿದವರು ಉಪಗಣ ನಾಗರಾಜ ಭಟ್ರು. ಜನಸೇವಾ ಚಾರಿಟೇಬಲ್ ಅಸೋಸಿಯೇಷನ್ ಅಂತ ಬೆಂಗಳೂರಲ್ಲಿ ಇರುವಂತಹ ಒಂದು ಸಂಸ್ಥೆ ಹೇಳಿಕೊಳ್ಳಿಕ್ಕೆ. ಅವರು ತಿಂಗಳಲ್ಲಿ ಒಂದು 5-10 ದಿನ ಊರಲ್ಲಿ ಇರ್ತಾರೆ, ನಾನು ನೋಡಿದ್ದೇನೆ. ಅವರ ಕೆಲಸದ ನಿಮಿತ್ತ ಅಲ್ಲಿ ಹೋಗಿ ವಾಸ್ತವ್ಯ ಮಾಡ್ತಾ ಇರುವಂಥವರು. ಸಮಾಜಕ್ಕೆ ಅನಿವಾರ್ಯ ಅಂತ ಆದಾಗ ನಾವು ಯಾವ ರೀತಿ ಪ್ರತಿಸ್ಪಂದಿಸ್ಬೋದು. ತುಂಬ ಕಷ್ಟ ಆಗುತ್ತೆ ಆರೋಗ್ಯ ಕೈ ಕೊಟ್ಟಾಗ.
ನಮಗೆ ಇವರ ಟ್ರಸ್ಟಿನ ಬಗ್ಗೆ ಹೆಮ್ಮೆ ಯಾಕೆ ಕೇಳಿದರೆ, ನೂರಾರು ಜನ, ಸಾವಿರಾರು ಜನ ಆರೋಗ್ಯ ಕೈಕಟ್ಟಿ ತುಂಟಾದಾಗ ಕೈಯಲ್ಲಿ ದುಡ್ಡಿಲ್ಲದೆ ನರಕ ಬರುವವರಿದ್ದಾರಲ್ಲ, ಅಂಥವರಿಗೆ ವೈದ್ಯಕೀಯ ವ್ಯವಸ್ಥೆ ಏನುಂಟು, ಖರ್ಚು ಏನುಂಟು, ಅಷ್ಟನ್ನು ಇವರ ಸಂಸ್ಥೆ ವತಿಯಿಂದ ಹಾಕಿ ಅವಾಗ 1 ರೂಪಾಯಿ ಕೊಡಲಿಕ್ಕಿಲ್ಲ, ಇವರೇ ಆ ಬಿಲ್ಲೆಲ್ಲ ಪೇಮೆಂಟ್ ಮಾಡ್ತಾರೆ. ಆ ರೀತಿಯ ಒಂದು ನಿಜಾರ್ಥದ ಜನಸೇವಾ ಚಾರಿಟೇಬಲ್ ಅಸೋಸಿಯೇಷನ್ ಅದನ್ನು ನಡೆಸಿಕೊಂಡು ಬರ್ತಾ ಇರುವಂಥವರು ಉಪಗಳ ನಾಗರಾಜಣ್ಣ. ಅದರ ಜೊತೆಯಲ್ಲಿ ಶಿಕ್ಷಣಕ್ಕೆ ಸಂಬಂಧಪಟ್ಟ ಎಷ್ಟೋ ಜನರಿಗೆ ಶೈಕ್ಷಣಿಕವಾದಂಥದ್ದು ತೆಗೆದುಕೊಂಡು ಅವರು ಖರ್ಚನ್ನು ನೋಡ್ತಾ ಇದ್ದಾರೆ, ಪ್ರತಿಭಾ ಪುರಸ್ಕಾರ ಇತ್ಯಾದಿಗಳನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಇಂತಹ ಕಾರ್ಯಕ್ರಮಕ್ಕೂ ನಮ್ಮ ಜೊತೆ ಕೈ ಸೇರಿಸುವಂಥವರು ಅಂತಹ ಸಂಸ್ಥೆಯ ಮುಖ್ಯಸ್ಥರಾದಂತಹ ಉಪಗಳ ನಾಗರಾಜನ ನಮ್ಮ ಜೊತೆಗೆ ಇದ್ದಾರೆ. ಅವರಿಗೆ ನಿಜವಾಗಿ ಸ್ವಾಗತ ಹೇಳಲಿಕ್ಕಿಲ್ಲ, ನಮ್ಮದೇ ಆಯೋಜನೆ, ಆದರೂ ಕೂಡ ಎಲ್ಲರ ಪರವಾಗಿ ಅವರಿಗೆ ಕೈ ಮುಗಿದು ಸ್ವಾಗತ ಹೇಳ್ತಾ ಇದ್ದೇನೆ. ಕಾರ್ಯಕ್ರಮವನ್ನು ಕಲ್ಲಡ್ಕ ಡಾಕ್ಟರು ಧಾರ್ಮಿಕ ಚಿಂತನಾ ಸತ್ರ ಸುರೇಂದ್ರ ಹೇಳಿದರು. ಕಳೆದ ಕೆಲವು ವರ್ಷಗಳಲ್ಲಿ 10 ವರ್ಷದಲ್ಲಿ ಅಗಲ್ಪಾಡಿಯಲ್ಲಿ ನಡೀತಾ ಇದ್ದಂಥದ್ದು ಮೊದಲನೇ ಬಾರಿಗೆ ಇಲ್ಲಿ ನಡೀತಾ ಇದೆ ಅಂತ. ಅದರ ಉದ್ಘಾಟನಾ ಅವಧಿಯಲ್ಲಿ ವೇದಿಕೆ ಮೇಲಿರುವಂಥ ಎಲ್ಲ ವಿದ್ವಾಂಸರು ಎದುರುಗಡೆ ಹಾಗೆ ಅಂತ ಅನ್ನಿಸ್ತಾ ಇದೆ. ನಾನು ಸಾಮಾನ್ಯ ಧರ್ಮ ಅದರ ವಿಶ್ಲೇಷಣೆ ಮಾಡೋದು ಒಂದು ರೀತಿಯಲ್ಲಿ ತುಂಬ ಕಷ್ಟ. ಆದರೆ ನಮ್ಮ ಧರ್ಮ ಏನಿದೆ ಅದರ ವಿಶ್ಲೇಷಣೆಯನ್ನು ಅನೇಕರು ಮಾಡಿಕೊಂಡೇ ಬಂದಿದ್ದಾರೆ. ಈ ದೇಶದ ಇನ್ನೊಂದು ವಿಶೇಷ ಅಂದರೆ ಈ ದೇಶ ಮತ್ತು ಧರ್ಮ ಒಟ್ಟಿಗೆ ಇರುತ್ತದೆ, ಅದು ವ್ಯತ್ಯಾಸ ಆಗಿಲ್ಲ. ಜಗತ್ತಿನ ಬೇರೆ ಬೇರೆ ದೇಶಗಳನ್ನು ನೋಡಿದರೆ ಅಲ್ಲಿ ಯಾವುದೋ ಒಂದು ರೀತಿಯ ಒಂದು ತಾತ್ವಿಕ ಚಿಂತನೆ ಅದು ಆಗಾಗ ಬದಲಾಗಿದೆ. ದೇಶ ಮತ್ತು ಅವರ ಚಿಂತನೆಗಳು, ನಾನದನ್ನು ಧರ್ಮ ಅಂತ ಹೇಳ್ತಾ ಇಲ್ಲ ನಾನು, ಆದರೂ ಒಂದು ವ್ಯವಸ್ಥೆ, ಆ ವ್ಯವಸ್ಥೆಗಳು ಬದಲಾಗ್ತಾನೇ ಹೋಗಿದೆ. ಭಾರತದಲ್ಲಿ ಮಾತ್ರ ಬದಲಾಗಿಲ್ಲ. ಯಾವುದು ಪ್ರಾರಂಭ ಆಯಿತು ಭಾರತ ಅಂತ ಗೊತ್ತಿಲ್ಲ ನಮಗೆ. ಜಗತ್ತು ಪ್ರಾರಂಭ ಆದಾಗ ಭಾರತ ಪ್ರಾರಂಭ ಆಗಿದೆ ಅಂತ ಹೇಳ್ತಾರೆ, ಅಂದರೆ ಭಾರತ ಹುಟ್ಟಿದೆ ಅಂತ. ಧರ್ಮ ಅದರ ಜೊತೆ ಜೊತೆಯಲ್ಲಿ ಬಂದಿದೆ. ಧರ್ಮ ಮತ್ತು ದೇಶದ ಮಧ್ಯದಲ್ಲಿ ನಾವು ಉಳಿದ್ದೇವೆ. ಅದಕ್ಕೋಸ್ಕರ ಈ ಧರ್ಮವನ್ನು ಉಳಿಸಿ ಬೆಳೆಸಿದರೆ ಈ ದೇಶ ಉಳಿತದೆ, ಈ ದೇಶ ಉಳಿದರೆ ಈ ಧರ್ಮ ಉಳಿತದೆ. ಹೀಗೆ ಒಂದು ವಿಶೇಷವಾದಂಥ ನಂಟು ನಮ್ಮ ಧರ್ಮಕ್ಕೆ ಮತ್ತು ನಮ್ಮ ದೇಶಕ್ಕಿದೆ. ಅದಕ್ಕೋಸ್ಕರ ಧರ್ಮವನ್ನು ಉಳಿಸುವಂಥ ಕಾರ್ಯವೂ ಆಗಬೇಕು, ದೇಶವನ್ನು ಉಳಿಸುವಂಥ ಕಾರ್ಯವೂ ಆಗಬೇಕು. ಭಾರಿ ದೊಡ್ಡದಿತ್ತು ನಮ್ಮ ದೇಶ. ನಿಧಾನವಾಗಿ ಒಂದೊಂದೇ ಭಾಗ ಅದಾಗಿ ಅದು ಅಫ್ಘಾನಿಸ್ತಾನ ಆಯಿತು, ಅದಾದಮೇಲೆ ಪಾಕಿಸ್ತಾನ ಹೋಯಿತು, ಬಾಂಗ್ಲಾದೇಶ ಹೋಯಿತು, ಶ್ರೀಲಂಕಾ ಹೋಯಿತು, ಬ್ರಹ್ಮದೇಶ ಹೋಯಿತು. ಹೀಗೆ ಒಂದೊಂದು ಭಾಗಗಳನ್ನು ನಾವು ಕಳ್ಕೊಳ್ತಾ ಬಂದಿದ್ದೇವೆ. ಈಗಲೂ ನಮ್ಮ ಗಡಿ ಒಳಗಿದೆ ಅಂತ ಹೇಳ್ತೇವೆ ಹೊರತು ಅದು ಭಾರತವಾಗಿಯೇ ಉಳಿದಿದ ಅಂತ ಹೇಳೋದ್ರ ಬಗ್ಗೆ ಒಂದಷ್ಟು ಸಂಶಯಗಳು ನಮ್ಮ ಹತ್ರ ಇದೆ. ಹೀಗೆ ದೇಶ ಅದರ ಭೌತಿಕವಾದಂಥ ಚಿತ್ರನೂ ಬದಲಾಗ್ತಾ ಇದೆ.
ಅದರ ಪರಿಣಾಮ ಯಾವ್ಯಾವುದು ನಮ್ಮಿಂದ ಬೇರೆ ಆಗಿದೆ, ಅದು ನಮ್ಮ ಧರ್ಮ ವಿರೋಧಿಯಾಗಿದೆ. ನಾನೊಂದು ಬೇರೆಯವರ ಹಿಂದೆ ನಮ್ಮ ದೇಶದಲ್ಲಿ ಹೇಗಿತ್ತು ಅಂತ ಹೇಳಿದರೆ, ನೂರಾರು ರಾಜರಿದ್ದರು, ಮಹಾರಾಜರಿದ್ದರು, ಚಕ್ರವರ್ತಿಗಳಿದ್ದರು. ಆದರೂ ಧರ್ಮ ಒಂದೇ ನಮ್ಮ, ಅದರಲ್ಲಿ ವ್ಯತ್ಯಾಸ ಏನಾಗಿರಲಿಲ್ಲ. ಈಗ ನಮ್ಮದು ಬೇರೆ ರಾಜ್ಯ ಆದ ತಕ್ಷಣ ಧರ್ಮವೇ ವ್ಯತ್ಯಾಸ ಆಗಿಬಿಟ್ಟಿದೆ. ಒಂದು ರೀತಿ ಧರ್ಮ ವಿರೋಧಿಗಳಾಗಿ ನಿಂತ್ಕೊಂಡಿದ್ದಾರೆ. ಇನ್ನು ಉಳಿದಂಥ ಭಾಗ ಯಾವುದಿದೆ, ಈ ಭಾಗದಲ್ಲಿ ಧರ್ಮ ಉಳಿದಿದೆಯಾ ಅಂತ ಕೇಳಿದರೆ ಮತ್ತೆ ನಾವು ಧೈರ್ಯದಲ್ಲಿ ಹೇಳುವಂಥ ಸ್ಥಿತಿಯಲ್ಲಿ ನಾವಿಲ್ಲ. ಅಥವಾ ಧರ್ಮ ತನ್ನ ನಿಜ ರೂಪವನ್ನು ಕಳ್ಕೊಳ್ತಾ ಇದೆಯಾ ಅಂತ ಹೇಳಿದರೆ ಅದು ಹೆಚ್ಚು ಸತ್ಯ ಅಂತ ಆಗ್ತಾ ಇದೆ. ಇಂಗ್ಲೀಷರು ಬಂದ ಮೇಲೆ ಒಂದು ವ್ಯತ್ಯಾಸವಿದೆ. ಅವರಿಲ್ಲಿ ಬಂದು ಸಂಗತಿ ಸಾಗುವಾಗ ಒಂದು ವಿಚಿತ್ರವಾದಂಥ ಸ್ಥಿತಿಯನ್ನು ನೋಡಿದ್ರು. ಇಲ್ಲಿ ದೇಶ ಒಂದು ಅಂತ ಹೇಳ್ತಾರೆ, ಆದರೆ ನೂರಾರು ಭಾಷೆಗಳು, ನೂರಾರು ವೇಷಗಳು, ನೂರಾರು ರೀತಿಯ ಸಂಪ್ರದಾಯಗಳು ಎಲ್ಲವೂ ಭಿನ್ನ ಭಿನ್ನ ಭಿನ್ನ. ಅದಕ್ಕೆ ಅವರು ಕೇಳಿದ್ರು ಏನು ಅಂತ. ಆವಾಗ ಯಾಕೆ ಅವರಿಗೆ ಹೇಳಿದರೆ ಹಿಂದೂ ಧರ್ಮ ನನಗೆ. ಈಗ ಅವರಿಗೆ ಒಂದು ಸಮಸ್ಯೆ, ಹಿಂದೂ ಧರ್ಮ ಅಂತ ಹೇಳೋದನ್ನು ಇಂಗ್ಲೀಷ್ನಲ್ಲಿ ಹೇಳೋದು ಹೇಗೆ ಅಂತ. ಧರ್ಮಕ್ಕೆ ಇಂಗ್ಲೀಷ್ನಲ್ಲಿ ಶಬ್ದ ಇಲ್ಲ, ಯಾಕೆಂದರೆ ಧರ್ಮನೇ ಇಲ್ಲ ಒಂದು ರೀತಿಯಲ್ಲಿ ನೋಡಿದರೆ. ಜಗತ್ತಿನ ಇತಿಹಾಸ ನೋಡಿದರೆ ಅವರು ಆಕ್ರಮಣ ಮಾಡಿಕೊಂಡೇ ಬಂದವರು, ಧರ್ಮದಲ್ಲಿ ನಡ್ಕೊಳ್ಳಿಲ್ಲ. ಅವತ್ತು ಇಲ್ಲ, ಇವತ್ತು ಇಲ್ಲ. ಅದಕ್ಕೋಸ್ಕರ ಅವರ ಹತ್ರ ಆ ಶಬ್ದ ಇಲ್ಲ. ಆದರೆ ಒಂದು ಶಬ್ದ ಇದೆ ಅವರ ಹತ್ರ, ರಿಲಿಜನ್ ಅಂತ. ರಿಲಿಜನ್ ಅಂದರೆ ಒಬ್ಬ ಪರವಾಗಿ ಒಂದು ಪದ್ಧತಿ, ಒಂದು ಪುಸ್ತಕ. ಅದಕ್ಕೋಸ್ಕರ ಒಂದು ರಿಲಿಜನ್ ಅಂತಿದೆ, ಇಲ್ಲಿ ಧರ್ಮ ಶಬ್ದ ಅವರಿಗೆ ಮಾಡಲಿಲ್ಲ. ಅದಕ್ಕೋಸ್ಕರ ಅವರು ಇದನ್ನು ಹಿಂದೂ ರಿಲಿಜನ್ ಅಂತ ಕರೆದರು. ಧರ್ಮದ ಯಾವುದೋ ಒಂದು ಮೂಲೆಯಲ್ಲಿ ಒಂದು ರಿಲಿಜನ್ ಅಷ್ಟೇ. ಅಂದರೆ ನಮ್ಮ ದೇಶದಲ್ಲಿ ಅಂತ ರಿಲಿಜನ್ ತಗೊಂಡ್ರೆ ಸಾವಿರಾರಿದೆ. ಬೇರೆ ಬೇರೆ ಮಹಾಪುರುಷರು ಬಂದು, ಮಹಾತ್ಮರು ಬಂದು ಆಗಾಗ ಅವರ ಪ್ರಕಾರ ಇದನ್ನು ವಿಶ್ಲೇಷಣೆ ಮಾಡಿ ಹೀಗೆ ನಡೆಯುವುದು ಅಂತ ಹೇಳಿದಂಥದ್ದು ನಾವು ನೋಡಿದ್ದೇವೆ. ಶಂಕರಾಚಾರ್ಯರು, ಮಧ್ವಾಚಾರ್ಯ ಇರ್ಬೋದು, ರಾಮಾನುಜಾಚಾರ್ಯ ಇರ್ಬೋದು, ಅಥವಾ ಬೇರೆ ಬೇರೆ ಸಿಕ್ಕುವಂತ ಇರ್ಬೋದು, ಜೈನ ಪಂಥದವರು ಇರ್ಬೋದು, ಅಂಥವರೆಲ್ಲರೂ ಬೇರೆ ಬೇರೆ ರೀತಿಯಲ್ಲಿ ಹೇಳಿದ್ದಾರೆ. ಆದರೆ ಅದು ಧರ್ಮ ಆಗಿ ಉಳಿದಿಲ್ಲ. ಅದಕ್ಕೋಸ್ಕರ ರಿಲಿಜನ್ ಬೇರೆ, ಧರ್ಮ ಬೇರೆ. ನಾವದನ್ನು ತುಂಬ ಸಣ್ಣದು ಮಾಡಿದ್ದರಿಂದ ನಮಗೆ ಇವತ್ತು ಹಿಂದೂ ಅಂತ ಹೇಳುವಂಥದ್ದು ಅದೊಂದು ಕಮ್ಯುನಲ್ ಅಂತ ಅನಿಸಿದೆ, ಒಂದು ಭಾಗ ಅಷ್ಟೇ ಅಂತ ಅನಿಸಿದೆ. ಅಥವಾ ಮುಸಲ್ಮಾನ್ ಇದೆ, ಕ್ರಿಶ್ಚಿಯನ್ ಇದೆ, ಅದಕ್ಕೆ ಸಮಾನವಾಗಿ ಈಕ್ವಲ್ ಟು ಮುಸಲ್ಮಾನ್, ಇಸ್ಲಾಂ ಆ್ಯಂಡ್ ಕ್ರಿಶ್ಚಿಯಾನಿಟಿ ಅಂತ ಹೇಳೋದಿದೆ. ಇದು ಈಕ್ವಲ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ, ಸಮಾನವಾಗಿರಲಿಕ್ಕೆ ಸಾಧ್ಯನೇ ಇಲ್ಲ. ಅವರೆಲ್ಲರೂ ಕೂಡ ನೀವು ನೋಡಿದ ಹಾಗೆ ಇನ್ನೊಂದು ವಿಚಾರವನ್ನು ನಮ್ಮ ಧರ್ಮವನ್ನು ಬಗ್ಗೆ ಸುಂದರವಾಗಿ ವಿಶ್ಲೇಷಣೆ ಮಾಡಿದಾಗ ಧಾರಣಾ ಧರ್ಮ ಅಂದರೆ ಧಾರಣೆ ಮಾಡುವುದು, ಧರಿಸುವುದು, ಆಮೇಲೆ ಚಿಂತಿಸುವುದು, ವಿಚಾರಿಸುವುದು, ಕೊಡುವುದು ಎಲ್ಲವೂ ಧರ್ಮದಲ್ಲಿದೆ. ವಿವೇಕಾನಂದರಲ್ಲಿ ಹೋದಾಗ, ಅಮೆರಿಕಕ್ಕೆ ಹೋದಾಗ ಅವರೊಂದು ಮೊದಲನೇ ವಾಕ್ಯ ಹೇಳಿದ್ರಲ್ಲ, ಮೈ ಡಿಯರ್ ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಆಫ್ ಅಮೇರಿಕಾ ಅಂತ. ಇದು 7,000 ಜನ ಇದ್ರು ಅಂತ ಹೇಳ್ತಾರೆ. ಎಂಥ ಜನ ಅಂದರೆ ಸರ್ವಸಾಮಾನ್ಯ ಜನ, ಭಾರಿ ವಿದ್ವಾಂಸರು, ಪಂಡಿತರೆಲ್ಲ ಇದ್ದರು. ಅದರಲ್ಲಿ ಮುಸಲ್ಮಾನರು, ಕ್ರಿಶ್ಚಿಯನ್ಗಳು, ಪಾರ್ಸಿಗಳು, ಯಹೂದಿಗಳು, ಜಗತ್ತಿನ ಬೇರೆ ಬೇರೆ ಮತ ಸಂಪ್ರದಾಯಗಳು ಸೇರಿದಂಥ ಜನ ಇದ್ದರು. ಅವರೆಲ್ಲ ನಿಮಗೆ ಗೊತ್ತಿದ್ದ ಹಾಗೆ ಅವರು ಚಪ್ಪಾಳೆ ಕಟ್ಟಿದ್ರು, ಕುಣಿದ್ರು, ಕುಪ್ಪಳಿಸಿದರು. ಯಾಕಂದರೆ ಮೊದಲನೇ ಬಾರಿಗೆ ಒಂದು ವಿಷಯ ಸಿಕ್ಕಿರೋದು ಅವರಿಗೆ. ವಿವೇಕಾನಂದ ಹೇಳಿದರೆ ಅರ್ಥ ಭಾವ ಹೇಗಿತ್ತು ಅಂತೇಳಿ, ಜಗತ್ತಿನ ಒಬ್ಬನೇ ದೇವರು, ನಾವೆಲ್ಲರೂ ನಮ್ಮ ಮಕ್ಕಳು. ಮುಂದಿನ ದಿನಗಳಲ್ಲಿ ಅವರು ಭಾಷಣ ಮಾಡಬೇಕಂತ ಹೇಳ್ತಾರೆ. ಅವರು ನಮ್ಮದೇ ದೇವರು ಸರ್ವಶ್ರೇಷ್ಠ ಅಥವಾ ನಮ್ಮ ವಿಧಾನವೇ ಸರ್ವಶ್ರೇಷ್ಠ ಅಂತ ಹೇಳುವುದು ಒಂದು ಭಾಗ. ಎರಡನೇದು ಇನ್ನೊಬ್ಬರದ್ದು ಕನಿಷ್ಠ, ಅದಕ್ಕೋಸ್ಕರ ಅದನ್ನು ನಾಶ ಮಾಡಬೇಕು, ನನ್ನ ದಾರಿಯಲ್ಲೇ ಬರಬೇಕು ಅಂತ ಹೇಳ್ತಾ ಇದ್ದಂಥ ಜನ ನೀವು. ಅದರಿಂದಾಗಿ 100 ವರ್ಷಗಳ ಕಾಲ ಮುಂದಕ್ಕೆ ಹೋಗಬೇಕಾದಂಥ ಸಮಾಜ ಅಥವಾ ಜಗತ್ತು ಹಿಂದಕ್ಕೆ ಹೋಗಿದೆ ಅಂತ. ಅಂತಹ ಧರ್ಮ ಅಂತ ಎಲ್ಲರನ್ನೂ ಒಳಗೊಳ್ಳುವಂಥ,
ಅಥವಾ ಎಲ್ಲರನ್ನು ಒಪ್ಪಿಕೊಳ್ಳುವಂಥ, ಎಲ್ಲರನ್ನು ಅಪ್ಪಿಕೊಳ್ಳುವಂಥದ್ದು ಅದು ಧರ್ಮ ಅಂತ. ಯಾರೋ ಒಂದು ಬೇರೆ ದೇವರನ್ನು ಪೂಜೆ ಮಾಡ್ತಾನೆ, ಬೇರೆ ರೀತಿಯಲ್ಲಿ ಪೂಜೆ ಮಾಡ್ತಾನೆ, ಬೇರೆ ಹೆಸರಿನಲ್ಲಿ ಪೂಜೆ ಮಾಡ್ತಾನೆ, ಬೇರೆ ದಿಕ್ಕಿಗೆ ಮುಖ ಮಾಡಿ ಪೂಜೆ ಮಾಡ್ತಾನೆ, ಅದು ಯಾವುದು ನಮಗೆ ಅಡ್ಡಿಯಾಗಲಿಲ್ಲ ಅಂತ. ಹಾಗೆ ನೋಡಿದರೆ ಯಾರೊಬ್ಬ ಅಲ್ಲರನ್ನು ಪೂಜೆ ಮಾಡ್ತಾನೆ ಅಥವಾ ಯೇಸುವನ್ನು ಪೂಜೆ ಮಾಡ್ತಾನೆ, ಅವಾಗಲೂ ನಾವು ಅದನ್ನು ವಿರೋಧ ಮಾಡಲಿಲ್ಲ. ಇಲ್ಲಾಂದರೆ ಈ ದೇಶದಲ್ಲಿ ಮುಸಲ್ಮಾನರು ಮತ್ತು ಕ್ರಿಶ್ಚಿಯನ್ ಉಳಿಯುವಂಥ ಸಾಧ್ಯತೆ ನೀಡಲಿಲ್ಲ. ಅದಕ್ಕೆ ಎಲ್ಲರನ್ನೂ ಸೇರಿಸುವಂಥ, ಎಲ್ಲರನ್ನೂ ಜೋಡಿಸುವಂಥ ಒಂದು ವಿಚಾರ ಯಾವುದಿದೆ ಅದು ಧರ್ಮ ಅಂತ. ಅದರಲ್ಲಿ ಇನ್ನೊಬ್ಬರಿಗೆ ಅನ್ಯಾಯ ಮಾಡುವಂಥದ್ದು ಅಂತ ಪರಂಪರೆ ನಮ್ಮಲ್ಲಿಲ್ಲ. ಅದಕ್ಕೆ ಸಣ್ಣ ವ್ಯತ್ಯಾಸವಾಯಿತು. ಅದೇನಂತ ಕೇಳಿದರೆ, ಹಿಂಸೆ ಬೇಡ ಅಂತ ಅಹಿಂಸೆ ಕಡೆ ಬಂದೆ ನಾವು, ಶಾಂತಿಯ ಕಡೆ ಬಂದೆ ನಾವು. ಒಂದು ಕಥೆ ಹೇಳ್ತಾರೆ, ಯಾರಾದರೂ ಸನ್ಯಾಸಿ ಗಾಡಿಯಲ್ಲಿ ಹೋಗ್ತಾ ಇದ್ದಾಗ ಜನರೆಲ್ಲ ಹೋಗಬೇಕು. ಒಬ್ಬರಿಗೆ ಯಾಕೆಂದರೆ ಇಲ್ಲೊಂದು ಹಾವಿದೆ, ಆ ಹಾವು ಕಚ್ಚಲಿಕ್ಕೆಲ್ಲ ಬರುತ್ತೆ, ನಮ್ಮನ್ನು ಓಡಿಸ್ತಾ ಇದೆ, ಅದಕ್ಕೊಂದು ಸ್ವಲ್ಪ ನೀವು ಸನ್ಯಾಸಿ ಆಗ್ತದೆ ಒಂದು ಸ್ವಲ್ಪ ಎಲ್ಲ ಹೇಳ್ಬೇಕು. ನಾನು ನೀವು ಹಚ್ಚಬೇಡ, ಯಾಕೆ ತೊಂದರೆ ಕೊಡ್ತೀಯ ಅಂತ ಹೇಳಿ. ಸುಮಾರು ದಿನಗಳ ನಂತರ ಪುನಃ ಸನ್ಯಾಸಿ ಆ ರಸ್ತೆಯಲ್ಲಿ ಬಂದಾಗ ಈ ಹಾವು ಬಿದ್ದುಕೊಂಡಿದೆ, ಸಾಯಲಿಕ್ಕೆ ತಯಾರಾಗಿದೆ. ಅವಾಗ ಹಾವಿನ ಹತ್ರ ಕೇಳಿ, ಏನಾಯ್ತು ನಿಮಗೆ? ಅಲ್ಲ, ನೀನು ಹಚ್ಚಬೇಡ ಅಂತ ಹೇಳಿದ್ರಲ್ಲ, ಅದಕ್ಕೆ ನಾನು ಹಾಗೆ ಮಾಡಲಿಕ್ಕೆ ಹೋಗಲಿಲ್ಲ. ಅದರ ಪರಿಣಾಮ ನನ್ನ ಮೇಲೆ ಎಲ್ಲೂ ಕಲ್ಲು ಬಿಸಾಡಿ. ಅದಕ್ಕೆ ನೀವು ಸಾಯಲಿಕ್ಕೆ ಅಲ್ಲ ಮಾರೆ, ನಿನ್ನ ಹತ್ರ ಹಚ್ಚಬೇಡ ಅಂತ ಹೇಳಿದ್ರು, ಗುಸ್ಬಿಟ್ಬೇಡ ಅಂತ ಹೇಳಬೇಕಲ್ಲ. ಈಗ ನಾವು ಶಾಂತಿಯ ಹೆಸರಿನಲ್ಲಿ, ಅಹಿಂಸೆಯ ಹೆಸರಿನಲ್ಲಿ ಈ ಸ್ಥಿತಿಗೆ ಬಂದಿದ್ದೇವೆ. ಯಾರು ಏನೇ ಮಾಡಿದ್ರು ಅದನ್ನು ಒಪ್ಪಿಕೊಳ್ಳೋದು. ಈಗ ಮೊನ್ನೆ ತಮಿಳುನಾಡಿನಲ್ಲಿ ಜೋರು ಪ್ರಾರಂಭ ಮಾಡಿದೆ, ಸನಾತನ ಧರ್ಮ ನಾಶ ಮಾಡಬೇಕು. ಎಲ್ಲಿ ಎದ್ದೇವೆ ನಾವು? ನಾವಿಲ್ಲಿ ಪೂಜೆ ಮಾಡ್ತಾ ಇರ್ಬೋದು, ನಾವು ದೇವರ ಆರಾಧನೆ ಮಾಡ್ತಾ ಇರ್ಬೋದು. ಅಲ್ಲಿ ಪಾರ್ಲಿಮೆಂಟ್ನಲ್ಲಿ ವಿಪಕ್ಷ ನಾಯಕ ರಾಹುಲ್ ಗಾಂಧಿಯವರು ಹಿಂದೂ ಅಂದರೆ ಹಿಂಸೆ ಅನ್ಯಾಯ ಅತ್ಯಾಚಾರ ಅಂತ ಹೇಳಿದರು. ನಮ್ಮದು ಪ್ರತಿಭಟನೆ. ನೀವು ಅದನ್ನೇ ಅಕಸ್ಮಾತ್ ಪೈಗಂಬರನ ಬಗ್ಗೆ ಮಾತಾಡಿದರೆ, ಅಥವಾ ಯೇಸು ಕ್ರಿಸ್ತನ ಬಗ್ಗೆ ಮಾತಾಡಿದರೆ, ಕುರಾನ್ನ ಬಗ್ಗೆ ಮಾತಾಡಿದರೆ, ಅಥವಾ ಬೈಬಲ್ ಬಗ್ಗೆ ಮಾತಾಡಿದರೆ ಕುದುರೆ ಸಾಧ್ಯ ಬೆಂಕಿ ಹಚ್ಚಿಬಿಡ್ತಾರೆ. ನಮ್ಮದ ಬಗ್ಗೆ ಮಾತಾಡಿದ್ರೆ ನಾವು ಏನು ಮಾಡಲೇ ಇಲ್ಲ, ಪ್ರತಿಭಟನೆ ಮಾಡಲೇ ಇಲ್ಲ. ನಾವು ಒಂದು ಗೊತ್ತಿಲ್ಲದೆ ನಮ್ಮ ವಿದ್ಯೆಯಿಂದ, ಇವರು ಹೇಳ್ತಾ ಇರೋದು ವಿದ್ಯೆಯಿಂದ ಅದು ದೂರ ಆಗ್ತದೆ. ಧರ್ಮದ ಚಿಂತನೆಯನ್ನು ಹಿಂದೆಲ್ಲ ಸ್ವಲ್ಪ ಮಾರಲ್ ಕ್ಲಾಸಸ್ ಅಂತ ಇತ್ತು. ಮಾರಲ್ ಕ್ಲಾಸಸ್ ಹೇಳಲಿಕ್ಕೆ ಶಕ್ತರು ಯಾರು ಅಂತ ಹೇಳಿದರೆ ನಾವು ಮಾತ್ರ. ಅದಕ್ಕೋಸ್ಕರ ನಮ್ಮದನ್ನು ಹೇಳ್ತಾ ಇದ್ದೀವಲ್ಲ ನಾವು. ಅಂದರೆ ದೇಶದ ಧರ್ಮ ತನಗೆ ಮುಸಲ್ಮಾನರು ಬಂದರು, ಕ್ರಿಶ್ಚಿಯನ್ ಬಂದರು ಶಾಲೆಗೆ, ಅದಾದಾಗ ಇದು ಬದಿಬೇಕು. ಈಗ ಯಾರು ಹೇಳು? ನಮ್ಮ ಧರ್ಮದ ಬಗ್ಗೆ ಮಕ್ಕಳಿಗೆ ತಿಳಿಸಿಕೊಡುವಂಥ ವ್ಯವಸ್ಥೆ ಎಲ್ಲಿದೆ? ಇದು ನನಗೆ ಸಮಸ್ಯೆ. ಅದಕ್ಕೋಸ್ಕರ ನಮ್ಮ ಧರ್ಮದ ಚಿಂತನೆ ಬದಿಗೆ ಸರಿತಾ ಇದೆ. ಈಗ ಉಪನಯನದ ಬಗ್ಗೆ ಹೇಳ್ತಾರೆ ಅಂತ ಹೇಳಿದ್ರು. ಉಪನಯನ ಅಷ್ಟೇ, ಅದು ಎಲ್ಲ ಕಡೆಯಲ್ಲಿ ಹಾಗೆ ಅಂತ ಅನ್ನಿಸಿದೆ. ತನ್ನ ಪ್ರತಿಷ್ಠೆಗೆ ಉಪನಯನ ಮಾಡ್ತಾರೆ. ಅದು 1000 ಜನರು ಬಂದು ಇದನ್ನು ಮಾಡಿ ಅವರಿಗೆ ವೈಭವದ ಊಟ ಕೊಟ್ಟರು. ಎಷ್ಟು ಮಾರ ನಿನ್ನ ಮನೆಯಲ್ಲಿ ಉಪನಯನಕ್ಕೆ ಸ್ವೀಟ್ ಮಾಡ್ತೇನೆ, 2 ಇವ 3 ಮಾಡ್ತಾರೆ. 8 ಜನರಿಗೆ ಹೇಳ್ತಾರೆ, 500 ಜನರಿಗೆ 1000 ಜನ ಬರಲಿ. ಪ್ರತಿಷ್ಠೆಗೆ ತನ್ನ ಶ್ರೇಷ್ಠತೆಯನ್ನು ತೋರಿಸಲಿಕ್ಕೋಸ್ಕರ ಉಪನಯನ. ನಿಜವಾಗಿ ನನಗೆ ಅನಿಸಿದ ಗೊತ್ತಿಲ್ಲ, ಅದು ಬರೀ ಬಂಧು ಮಿತ್ರರೊಳಗೆ ಇರಬೇಕಾದಂಥ ಒಂದು ವೈದಿಕ ಕಾರ್ಯ. ಅವನು ಮುಂದಿನ ಒಂದು 10-15 ವರ್ಷ ಅಥವಾ 20 ವರ್ಷ ಅವನು ಬ್ರಹ್ಮಚಾರಿಯಾಗಿ ಜೀವನ ನಡೆಸಬೇಕಾದಂಥ ಬೇಕಾದಂಥ ಚಿಂತನೆಯನ್ನು ಕೊಡುವಂಥ, ಅಥವಾ ಅದನ್ನು ಕಾರ್ಯರೂಪಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡುವಂಥ ಕೆಲಸ ಜೀವನದಲ್ಲಿ ಪವಿತ್ರವಾದಂಥ ಒಂದು ಘಟ್ಟ ಅಂತ ನಾನು ಅಂದ್ಕೊಂಡಿದ್ದೇನೆ. ಜ್ಞಾನ ಸಂಪಾದನೆಗೆ ಬೇಕಾದನ್ನು ಮಾಡುವಂಥದ್ದು ಎಲ್ಲಿದೆ? ನಾನು ತುಂಬ ಕಡೆಯಲ್ಲಿ ಹೋದಾಗ ಉಪನಯನದಲ್ಲಿ ಒಂದು ಮಾತನ್ನು ಹೇಳ್ತಾ ಇದ್ದೇನೆ. ಈಗ ಅನೇಕ ಜನ ಬರ್ತಾರೆ, ಇದೊಂದು ಆಯ್ತಲ್ಲ. ಈಗ ಅನೇಕ ಜನ ಬಂದಾಗ ಒಂದು 2 ವರ್ಷ 3 ವರ್ಷ ಬಂದಾಗ ಉಪನಯನ ಆದಂಥ ಹುಡುಗ ಸಿಗ್ತಾರೆ.
ಹುಡುಗನ ಹತ್ರ ಮೊದಲನೇ ಪ್ರಶ್ನೆ ನಮ್ಮದೇನು ಅಂದರೆ ನೀನು ಯಾವ ಕ್ಲಾಸ್? 3ನೇ ಕ್ಲಾಸು, 4ನೇ ಕ್ಲಾಸ್, 5ನೇ ಕ್ಲಾಸ್. ಹಾಂ, ಎಷ್ಟು ನಿನಗೆ ಮಾರ್ಕ್ ಎಷ್ಟು? ಅದು 85 ಆಗಿದೆ, 90 ಆಗಿದೆ, 100ಕ್ಕೆ 100 ತೆಗಿದ್ದೆ. ಇದನ್ನೇ ಕೇಳಬೇಕು ಅಂತ ನಾನು ಹೇಳಿದೆ. ನಾವು ಅದನ್ನು ಕೇಳಬೇಕಾದ್ದಲ್ಲ. ನೀನು ಉಪನಯನ ಆದ ಮೇಲೆ ಏನೇನು ತಿಳ್ಕೊಂಡಿದ್ಯಾ, ಏನೇನು ಮಾಡ್ತಾ ಇದ್ದೇನೆ, ಸಂಜೆ ಹೊತ್ತು ಮಾಡ್ತೇನೆ, ನೀನೇನಾದರೂ ರಾಮಾಯಣ ಮಹಾಭಾರತ ಓದ್ತೀಯ, ಭಗವದ್ಗೀತೆ ಓದ್ತೀಯ? ನಾವು ಕೇಳಬೇಕಾದ ಅದು ಅಂತ. ಅದು ಶಾಲೆಯಲ್ಲಿ ನಡೀತಾ ಇರ್ತದೆ. ಅವನಿಗೆ ಬಂದವರು ಇದನ್ನು ಕೇಳಿದಾಗ ಅವನಿಗೆ ಮತ್ತೆ ಎಚ್ಚರಿಕೆ ಆಗುತ್ತೆ ಅಂತ. ನಾನು ಏನು ಮಾಡಬೇಕಾದ ಬಾಕಿ ಉಳಿದಿದ್ದೇನೆ ಅಂತ. ಗಾಯತ್ರಿ ಮಂತ್ರ ಹೇಳ್ತಾರೆ, ಗಾಯತ್ರಿ ಮಂತ್ರ ಅರ್ಥ ಗೊತ್ತಲ್ಲ ನಿಮಗೆ, ನೀವು ಕೇಳಿ. ಅವನು ಮುಂದೆ ಅವನ ತಂದೆ ಹತ್ರ ಉಳಿದವ್ರ ಪ್ರಶ್ನೆ ಮಾಡ್ತಾನೆ. ನಾನು ಯಾವಾಗಲೂ ಅದನ್ನೊಂದು ಹೇಳ್ತೇನೆ, ಮದುವೆ ಆದ ಮೇಲೆ ತಂದೆ ತಾಯಿಗೆ ಅದೆಲ್ಲ ಅವರೇ ಮುಂದುವರಿಸ್ಕೊಳ್ತಾರೆ. ಉಪನಯನ ಆದ ಮೇಲೆ ತಂದೆ ತಾಯಿಗೆ ಭಾರಿ ದೊಡ್ಡ ಜವಾಬ್ದಾರಿ ಇದೆ ಅಂತ. ಆ ಮಗುವನ್ನು ಸಣ್ಣದಿದ್ದರೆ 8 ವರ್ಷದ ಮಾಡ್ತೇವೆ, 9 ವರ್ಷದ ಮಾಡ್ತೇವೆ, 10 ವರ್ಷದ ಮಾಡ್ತೇವೆ, ಅವನು ಹುಡುಗಾಟಿಕೆ ಹೇಳ್ತಾನೆ. ತಂದೆ ತಾಯಿ ಎಚ್ಚರಿಕೆಯಿಂದ ದಿನ ಹೇಳ್ಬೇಕು, ಸಂಜೆ ವಂದನೆ ಮಾಡ್ತೇನೆ, ಸ್ನಾನ ಆಯ್ತಾ, ಇದೆಲ್ಲ ಆಯ್ತಾ, ದೇವರಿಗೆ ನಮಸ್ಕಾರ ಮಾಡಿದ್ಯಾ, ಹಿರಿಯರಿಗೆ ನಮಸ್ಕಾರ ಮಾಡಿದ್ಯಾ? ನಾನು ಹೇಳಿದ್ದು ಯಾರು ಹೇಳು? ಎಷ್ಟು ಜನರಿಗೆ ನಮಸ್ಕಾರ ಮಾಡಲಿಕ್ಕೆ ಗೊತ್ತು, ನಮಸ್ಕಾರ ಮಾಡಲಿಕ್ಕೆ ಗೊತ್ತಿಲ್ಲ. ಅಂದರೆ ನಾವು ಏನು ಧರ್ಮ ಅಂತ ಹೇಳಿದ್ರೆ ಹಿರಿಯರಿಗೆ ನಮಸ್ಕಾರ ಮಾಡಬೇಕು, ಸಣ್ಣ ಸಂಗತಿಗಳು ಎಷ್ಟು ಗೊತ್ತಿದೆ. ಎಷ್ಟು ಜನ ಮಾಡಿದ್ದಾರೆ, ನಾವು ಸಣ್ಣವರಿಗೆ ಹೇಳ್ತೇವೆ, ದೊಡ್ಡವರಿಗೆ ಮಾಡಿ ನಮಗೆ ಎಲ್ಲಿ ಗೊತ್ತು. ಅದಕ್ಕೊಂದು ಶಿಶು ಮಂದಿರದ ಕಥೆ ಹೇಳ್ತಾ ಇರ್ತಾರೆ. ನಾನು ಶಿಶು ಮಂದಿರ ನಾವು ನಡೆಸೋದು, ಶಿಶು ಮಂದಿರದಲ್ಲಿ ಮನೆಯಿಂದ ಶಿಶು ಮಂದಿರದ ಮಗು ಬರಬೇಕಾದ್ರೆ ತಂದೆ ತಾಯಿಗೆ ನಮಸ್ಕಾರ ಮಾಡಿ ಬರಬೇಕು ಅಂತ ಹೇಳಿದೆ. ಹಾಗೆ ಆ ಮಗು ಹೋಯಿತು. ಮರು ದಿವಸ ಬೆಳಿಗ್ಗೆ ಶಾಲೆಗೆ ಹೊರಡಿಕೆ ಆಗುವಾಗ ಅಮ್ಮನ ಹತ್ರ ಹೇಳ್ತು, ಅಮ್ಮ ನಾನು ನಮಸ್ಕಾರ ಮಾಡಬೇಕು ಮಾಡಿ. ಯಾಕಂದರೆ ಆ ಅಮ್ಮ ಅರ್ಧಂಬರ್ಧಕ್ಕಲ್ಲ, ಅರ್ಧಂಬರ್ಧಕ್ಕೆ ಈ BA-BS ಅಂತಲೇ ನಾನು. ಹಾಗೆ ನಾನು ಕಾಲುಮುಟ್ಟಿ ನಮಸ್ಕಾರ, ಕಾಲುಮುಟ್ಟಿ ನಮಸ್ಕಾರ ಮಾಡಬೇಡ, ಯಾಕೆಂದರೆ ಈಗ ಸ್ಟೈಲ್ ಅಲ್ಲ ಅಂತ. 1 ದಿವಸ ಆಯಿತು, 2 ದಿವಸ ಆಯಿತು, ವಾರ ಆಯಿತು, ಒಂದು 8-10 ದಿವಸ ಆದಮೇಲೆ ಆ ಮಗು ಹೇಳಿತು, ಇವತ್ತು ನಾನು ನಮಸ್ಕಾರ ಮಾಡಲಿಕ್ಕೆ ನೀನು ಬಿಡಲಿಲ್ಲ ಅಂತ ಶಾಲೆಗೆ ಹೋಗಿ. ಶಾಲೆಗೆ ಹೋಗೋದಿಲ್ಲ ಅಂತಂದರೆ ತಾಯಿಗೆ ಸಿಕ್ಕಾಬಿಟ್ಟೆ ಮನಸ್ಸಿಗೆ ನೋವಾಯಿತು. ಅವಳು ಕೇಳಿದ್ದಕ್ಕೆ ಅಂತ ಒಟ್ಟು ಗೊತ್ತಾಯಿದೆ, ನಮಸ್ಕಾರ ಮಾಡು ಅಂತೇಳಿ ನಮಸ್ಕಾರ ಮಾಡ್ತಾ ಹೋಯಿತು. ತುಂಬ ಮನೆಯಲ್ಲಿ ಅತ್ತೆ ಸೊಸೆ ಇಲ್ಲಿ ಏನಿಲ್ಲ ಈ ಮನೆಯಲ್ಲಿ. ಆದರೆ ಕೆಲವು ಕಡೆಯಲ್ಲಿ ಅತ್ತೆಗೂ ಸೊಸೆಗೂ ಸರಿ ಇರಲಿಲ್ಲ. ಕೆಲವು ಕಡೆಯಲ್ಲಿ ಅತ್ತೆ ಭಾರಿ ಪ್ರಬಲ, ಸೊಸೆ ಮೂಲೆ. ಕೆಲವು ಸರ್ತಿ ಸೊಸೆ ಭಾರಿ ಗಟ್ಟಿ, ಅತ್ತೆ ಮೂಲೆ. ಈ ಮನೆಯಲ್ಲಿ ಸೊಸೆ ಭಾರಿ ಗಟ್ಟಿ, ಅತ್ತೆ ಒಂದು ಮೂಲೆ. ಕೂತ್ಕೊಂಡು ಪಾಪ ವಯಸ್ಸಾಗಿದೆ, ಮಕ್ಕಳು ವಿಪರೀತ ಬುದ್ಧಿವಂತರು. ಅದಕ್ಕೋಸ್ಕರ ಆ ಮಗು ಒಂದು ದಿವಸ, ಒಂದು 15 ದಿವಸ ನಮಸ್ಕಾರ ಎಲ್ಲ ಮಾಡಿದ ಒಂದು ದಿವಸ ಮಗು ಕೇಳ್ತಾ, ಅಮ್ಮಮ್ಮ ನಾನು ನಿನಗೆ ನಮಸ್ಕಾರ ಮಾಡಿ, ನೀನು ಯಾರಿಗೆ ನಮಸ್ಕಾರ ಮಾಡ್ತೀಯಾ? ಆಗ ಅಮ್ಮನಿಗೆ ಏನು ಮಾಡಬೇಕು ಗೊತ್ತಾಗಲಿಲ್ಲ. ಈಗ ಖಂಡಿತಲ್ಲಿ ಅತ್ತೆ ಇದ್ದಾರಲ್ಲ ಮುದುಕಿ, ಅವರಿಗೆ ಹೋಗಿ ನಮಸ್ಕಾರ ಮಾಡಬೇಕು ಅಂತ ಒಂದು ಸಣ್ಣ ಒಂದು ಕೆಲಸ ಮನೆಯನ್ನು ಜೋಡಿಸ್ತದೆ ಅಂತ, ಒಂದು ಸಣ್ಣ ಕೃತಿ ಅದು ಮನೆಯನ್ನು ಜೋಡಿಸ್ತದೆ ಅಂತ. ಅಂದರೆ ಇಂತಹ ಸಂಗತಿಗಳನ್ನು ಮನೆಯಲ್ಲಿ ಬಿಟ್ಟಿದ್ದೇವೆ ಅಂತ. ಉಪನಯನ ಏನಿಲ್ಲ, ಅಷ್ಟೇ ಮಾಡಿ ಹೋಯಿತು. ಅದಕ್ಕೋಸ್ಕರ ನಾವು ಸ್ವಲ್ಪ ದಿವಸ ಆದಮೇಲೆ ಕಾಲೇಜಿಗೆ ಹೋಗಬೇಕು, ರಜೆಯನ್ನು ಅಂತ ಹೇಳಿದ್ದು ಊಟದಲ್ಲಿ ಇಡ್ತಾರೆ. ಮತ್ತು ಯಾವಾಗಾದರೂ ಬಂದರೆ ಕೆಲಸಕ್ಕೆ ಅಂಗಿ ತೆಗಿಲೇಬೇಕು ಅಂತ ಹೇಳಿದಾಗ ಊಟದಿಂದ ತೆಗಿಬೋದು, ಈಗ ಅದು ತೆಗಿಲಿಲ್ಲ. ಏನು ಸಂಸ್ಕಾರ ಕೊಡ್ತೇವೆ ನಾವು? ಹೇಳಬೇಕಾದ್ರೆ ಉಪನಯನ ಸಂಸ್ಕಾರ ಅಂತ ಹೇಳ್ತಾರೆ. ಏನು ಸಂಸ್ಕಾರ ಸಿಕ್ಕಿದೆ? ಅವನಿಗೆ ಜ್ಞಾನಕ್ಕೆ ಬೇಕಾದಂಥ ತಿಳುವಳಿಕೆ ಉಪನಯನ ಎಲ್ಲಿದೆ? ಇನ್ನೊಂದು ಕಣ್ಣೆಲ್ಲಿದೆ, ಅಥವಾ ನಾವು ದೇವರ ತನಕ ಹೋಗುವಂಥ ಒಂದು ದಾರಿ ಎಲ್ಲಿದೆ, ಒಳ್ಳೆತನಕ್ಕೆ ಹೋಗುವಂಥ ದಾರಿ ಎಲ್ಲಿದೆ, ಎತ್ತರಕ್ಕೆ ಏರುವಂಥ ಒಂದು ಚಿಂತನೆ ಎಲ್ಲಿದೆ. ಅದಕ್ಕೋಸ್ಕರ ನಮ್ಮಲ್ಲಿ ಬೇರೆ ಬೇರೆ ಸಂಸ್ಕಾರಗಳು, ಉಪನಯನ ಸಂಸ್ಕಾರಗಳು. ಸಂಸ್ಕಾರ ಅಂದರೆ ಅವನಿಗೆ ಎತ್ತರಿಸ್ತದೆ ಅಂತ, ಅವನ ಮೇಲಕ್ಕೆ ಕೊಂಡು ಹೋಗ್ತದೆ ಅಂತ. ಅಂಥದ್ದು ಎಲ್ಲಿದೆ ನಮ್ಮಲ್ಲಿ? ಇಡೀ ಜಗತ್ತಿಗೆ ಮಾರ್ಗದರ್ಶನ ಮಾಡಿದವರು ನಾವು ನೆನಪಿಸ್ಕೊಳ್ಳಿ. ಜಗತ್ತಿಗೆ ಹೇಗೆ ಇರಬೇಕು ಅಂತ ಹೇಳಿದಂಥ ಒಂದು ಸಮಾಜ. ಇವತ್ತು ಗೊತ್ತಿರೋದ್ರಲ್ಲಿ ಜಗತ್ತಿನ ಜನ ನಮಗೆ ಹೇಳ್ತಾರೆ ಹೀಗಿರಬೇಕು ಅಂತ. ಅಂಥ ಸ್ಥಿತಿಗೆ ನಾವು ಬರಬಾರದು ಅಂತ. ಅದಕ್ಕೋಸ್ಕರ ಇದರ ವಿಶ್ಲೇಷಣೆ ಆಗಾಗ ಆಗುವುದು ಒಳ್ಳೆಯದು. ಎರಡನೇದು, ನಾನು ಅದನ್ನು ಮಾಡ್ತೇನೆ ಅಂತ ಹೇಳುವಂಥ ನಿರ್ಣಯ ಮಾಡುವಂಥ ಕುಟುಂಬಗಳು ಇರೋದು ಒಳ್ಳೆಯದು. ಇಲ್ಲಿ ಹೇಳುವುದು ಭಾಷಣ ಅದೆಲ್ಲ ನಮಗೆ ಹೆಚ್ಚಿನ ಬಾರಿ ನಮಗೆ ರುಚಿಕರವಾಗಿ ಆದೀತು. ಆದರೆ ಮಾಡುವುದು ಇದೆಯಲ್ಲ ಮನೆಯಲ್ಲಿ, ಅಥವಾ ಮಾಡಿಸುವುದು ಇದೆಲ್ಲ, ಆ
ಅದೊಂದು ಸ್ವಲ್ಪ ಕಷ್ಟದ ಕೆಲಸ. ಬೆಳಿಗ್ಗೆ ಬೇಗ ಏಳಬೇಕು, ಅವನು ಈಗ ಶಾಲೆಗೆ ಹೋಗಬೇಕು, ಶಾಲೆಗೆ ಹೋಗುವಾಗ ಅವನು ಬೆಳಿಗ್ಗೆ ಏಳಬೇಕು. ಬೆಳಿಗ್ಗೆ ಏಳಬೇಕಾದ್ರೆ ಈ ತಾಯಿ ತಂದೆ ಅವರು ಏಳಬೇಕು. ಅದನ್ನು ಅಷ್ಟು ಸುಲಭದ ಸಂಗತಿ ಅಲ್ಲ. ಆದರೆ ಅನಿವಾರ್ಯ ಭಾಗ. ನನ್ನ ಮನೆ ಒಳ್ಳೆ ಮನೆ ಆಗಬೇಕು ಅಂತಾರೆ, ನನ್ನ ಮನೆಯಲ್ಲಿರುವಂಥ ನನ್ನ ಕುಟುಂಬದವರು ಒಳ್ಳೆಯವರಾಗಬೇಕು ಅಂತಾರೆ, ನನ್ನ ಮುಂದಿನ ಪೀಳಿಗೆ ಒಳ್ಳೆಯದಾಗಬೇಕು ಅಂತಿದ್ದರೆ ಅದಕ್ಕೆ ಒಂದಷ್ಟು ತಂದೆ ತಾಯಿಗಳು ಶ್ರಮ ಪಡಬೇಕಾದಂಥ ಅವಶ್ಯಕತೆ ಇದೆ. ಸಮಾಜವಾದಿಕೆಯಲ್ಲಿ ಚಿಂತನೆ ಮಾಡಬೇಕಾದಂಥ ಅವಶ್ಯಕತೆ ಇದೆ. ಅದಕ್ಕೋಸ್ಕರ ನಮ್ಮ ಧರ್ಮ ಹೇಳ್ತಾ ಇರುವಂಥ ಅನೇಕ ಸಂಸ್ಕಾರಗಳ ಭಾಗ ಯಾವಿದೆ ಅದು ಇಂಗ್ಲೀಷ್ ಬಂದ ಮೇಲೆ ಅದು ಕೀಳು ಅಂತ ಅನಿಸಲಿಕ್ಕೆ ಪ್ರಾರಂಭವಾಗಿದೆ. ನನಗೆ ತಂದೆಯನ್ನು ತಂದೆ ಅಂತ ಹೇಳ್ತಾ ಇಲ್ಲ, ತಾಯಿಯನ್ನು ತಾಯಿ ಅಂತ ಹೇಳ್ತಾ ಇಲ್ಲ. ಯಾಕೆ ಮಮ್ಮಿ ಡ್ಯಾಡಿ ಬರೋದು ಅಂತೇಳಿ ಅಪ್ಪ ಅಮ್ಮ ಹೇಳೋದು ಕೀಳು ಅಂತ, ಬೇರೆ ಎಂಥದ್ದು ಪ್ರಶ್ನೆ ಇಲ್ಲ. ಆ ಹೆಸರು ಹೇಳಬಾರ್ದು, ಅದೇ ಅದು ಇಂಗ್ಲೀಷಿಗೆ ಸರಿಯಾಗಲಿಲ್ಲ. ಅಂದರೆ ಇವತ್ತಿನ ಜೀವನ ಶೈಲಿಗೆ ಅದಲ್ಲ ಅಂತ. ಚಿಕ್ಕಪ್ಪ ದೊಡ್ಡಪ್ಪ ಮಾಮ ಹಳ್ಳಿಯ ಒಂದು 52 ಸಂಬಂಧವಾಚಕ ಶಬ್ದಗಳಿದೆ ಅಂತ ಹೇಳ್ತಾರೆ. ಎಲ್ಲಿದೆ ನಮ್ಮ ಎಲ್ಲ ಆಂಟಿ ಅಂಕಲ್ಗಳು ನುಂಗಿಬಿಟ್ಟಿದ್ದಾರೆ. ಅಂದರೆ ನಮಗೆ ನಮ್ಮ ಸಂಬಂಧಿಕರನ್ನು ಗುರುತಿಸುವುದು ಹೇಗೆ ಅಂತ ಗೊತ್ತಾಗ್ತಾ ಇಲ್ಲ ಅಂತ, ಸಂಬಂಧಗಳು ಹೇಳ್ತಾ ಇಲ್ಲ ಅಂತ. ನೀವು ಹಿರಿಯರಿಗೆ ನಮಸ್ಕಾರ ಮಾಡಬೇಕು ಅಂತ ಹೇಳ್ತೀವಿ. ಮನೆಯಲ್ಲಿ ಮನೆಗೆ ಯಾರೋ ದೊಡ್ಡಪ್ಪನೋ ಬಂದಾಗ ನಿನ್ನ ಅಂಕಲ್ ಬಂದರು, ಆಂಟಿ ಬಂದರು ಅಂತ ಹೇಳ್ತಾರೆ. ಆ ಮಗುವಿಗೆ ಏನಂತ ಆಗೋದಿಲ್ಲ. ಮಗು ಯಾಕೆಂದರೆ ಆಂಟಿ ಅಂದರೆ ಯಾರು ಅಂತ ಹೇಳಿದರೆ, ಈ ಸಂಜೆ ಹೊತ್ತಿನಲ್ಲಿ ಅಮ್ಮ ಮಗುವನ್ನು ಕರ್ಕೊಂಡು ದಾರಿಯಲ್ಲಿ ಹೋಗುವಾಗ ಯಾರೋ ಒಂದು ಹೆಂಗಸು ಸಿಗ್ತಾರೆ, ಅವ್ರ ಹತ್ರ ಪಂಚಾಯತ್ ಹೊಡಿತಾರೆ ಅಮ್ಮ. ಅದಾದಮೇಲೆ ಮಗು ಕೇಳ್ತಾರೆ, ಮಮ್ಮಿ ಮಮ್ಮಿ ಯಾರು ಅಂತ. ಅದು ನೀನು ಆಂಟಿ ಮನೆಯಲ್ಲಿ, ದಾರಿಯಲ್ಲಿ ಹೋಗೋರು ಆಂಟಿ, ದೊಡ್ಡಮ್ಮನೂ ಆಂಟಿ. ದೊಡ್ಡ ಮನೆಗೆ ಗೌರವ ಕೊಡಬೇಕು, ದಾರಿಯಲ್ಲಿ ಹೋಗೋರಿಗೆ ಎಷ್ಟು ಗೌರವ ಕೊಡಬೇಕು ಅಷ್ಟೇ ಕೊಡಬೇಕು. ಅದರ ಬದಲು ನೀನೇನಾದರೂ ಇದನ್ನು ದೊಡ್ಡಮ್ಮ ಅಂತ ಹೇಳಿದರೆ ಅಮ್ಮನಿಗೆ ಗೌರವ ಕೊಡ್ತಾರೆ. ಅಮ್ಮನಿಂದ ಹೆಚ್ಚು ಗೊತ್ತಿಲ್ಲದೆ ಅದರಷ್ಟೇ ಸಹಜ ಸ್ವಭಾವದಿಂದ ಆ ದೊಡ್ಡಮ್ಮನಿಗೆ ಗೌರವ ಕೊಡ್ತಾರೆ. ಶಬ್ದ ಸುಮ್ಮನೆ ಇರುವುದಲ್ಲ ಅಂತ, ಶಬ್ದದ ಜೊತೆಗೆ ಒಂದು ಭಾವನೆ ಇರೋದು ತಗೊಂಡು ಹೋಗ್ತದೆ ಅಂತ. ಭಾರತೀಯ ಎಲ್ಲ ಭಾಷೆಗಳು ಹಾಗೆ ಇರುವಂಥದ್ದು. ಇಂಗ್ಲೀಷ್ಗಿಲ್ಲ, ಅವರಿಗೆ ಸಂಬಂಧಗಳೇ ಇಲ್ಲ. ನಮಗೆ ಹಾಗೆಲ್ಲ, ನಮಗೆ ಸಂಬಂಧ ಕುಟುಂಬ ಇದರ ಜೊತೆಗೆ ನಾವು ಬದುಕುವುದು. ಅದಕ್ಕೋಸ್ಕರ ಎಲ್ಲರನ್ನು ಇಟ್ಟುಕೊಳ್ಳುವಂಥದ್ದು ಧರ್ಮ ಅಂತ ಹೇಳ್ತಾ ಇರುವಂಥದ್ದು. ಅದಕ್ಕೋಸ್ಕರ ಇಂಥ ಸಂಸ್ಕಾರಗಳ ಭಾಗ ಏನಿದೆ ಅದರ ಅವಶ್ಯಕತೆಗಳು ಹೆಚ್ಚು. ವಿದ್ವಾಂಸರು ಸತ್ಯಕೃಷ್ಣರಂಥವರು ಅವ್ರು ಹೇಳಬೇಕು, ಇದನ್ನು ನಾವು ಮಾಡಲಿಕ್ಕೆ ಆಗ್ತದ ಅಂತ ಯೋಚನೆ ಮಾಡಿ ಕೇಳೋದು ಒಂದು ಭಾಗ. ಅದು ಕೃತಿಯಲ್ಲಿ ಹೇಳಿದರೆ ಮಾತ್ರ ಅದು ಪರಿಪೂರ್ಣ ಆಗುವಂಥದ್ದು ಅಂತ. ಆ ದೃಷ್ಟಿಯಲ್ಲಿ ಸೂರ್ಯನನ್ನು ಒಂದು ವಿಶೇಷ ಇಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಿರಿಯರು ಮಾರ್ಗದರ್ಶನ ಮಾಡ್ತಾರೆ. ಅದರ ಮುಖಾಂತರ ನಾವು ಬದುಕುವಂಥ ಚಿಂತನೆ ಮಾಡೋಣ. ಆಗಲೂ ಹೇಳಿದರು, ನನಗೊಂದು ಹೇಳಬೇಕು ಅಂತ ಅನಿಸ್ತಾಗಿರ್ತದೆ. ಎಲ್ಲ ಕಡೆಯಿಂದ ಆಕ್ರಮಣ ನಡೀತದೆ. ಮುಸಲ್ಮಾನರ ಆಕ್ರಮಣ ಇದೆ, ಕ್ರಿಶ್ಚಿಯನ್ರ ಆಕ್ರಮಣ ಇದೆ. ಅದರ ಒಟ್ಟಿಗೆ ಕಮ್ಯುನಿಸ್ಟ್ ಚಿಂತನೆ ಇದೆ. ಕೆಲವು ದಿನ ಬಂದಿದೆ. ಈಗ ಕೆಲವು ಕಮ್ಯುನಿಸ್ಟ್ ಚಿಂತನೆ ಅಂದರೆ ನಮ್ಮನ್ನು ದಾರಿ ತಪ್ಪಿಸುವಂಥ ಚಿಂತನೆ. ಅವನು ಹಿಂದೂ ಹೆಸರಿಟ್ಕೊಂಡಿರ್ತಾನೆ, ಆದರೆ ದಾರಿ ತಪ್ಪಿಸುವಂಥ ಈ ಎಲ್ಲ ಆಕ್ರಮಣಗಳು ನಮ್ಮ ಮೇಲೆ ನಡೀತಾ ಉಂಟು. ಇತ್ತೀಚೆಗಾಗಿರುವಂಥದ್ದು ಬಾಂಗ್ಲಾದೇಶದ್ದು. ಅದಕ್ಕೆ ಬಾಂಗ್ಲಾದೇಶ ಮಾತ್ರ ಅಲ್ಲ, ಜಗತ್ತಿನ ಎಲ್ಲರೂ ಬೆಂಬಲ ಇದೆ. ಅಮೇರಿಕ ತನ್ನ ಪತ್ರಿಕೆಯಲ್ಲಿ ಬರೆದಿರುವಂಥದ್ರಲ್ಲಿ, ದೊಡ್ಡ ಟೈಮ್ಸ್ ಆಫ್ ಅಮೇರಿಕಾ ಅದರಲ್ಲಿ ಬರೆದಿರುವಂಥದ್ದು, ಇದು ಯಾಕೆ ಆಗಿದೆ, ಈ ಗಲಾಟೆ ಯಾಕಾಗಿದೆ, ಹಿಂದೂಗಳ ಮೇಲೆ ಯಾಕೆ ಗಲಾಟೆ ಮಾಡ್ತಾ ಇದ್ದಾರೆ, ಹಿಂದೂಗಳು ಆಕ್ರಮಣ ಮಾಡಿದ್ದಕ್ಕೆ ಪ್ರತ್ಯಾಕ್ರಮಣ ಅಂತ ಅವ್ರು ಬರೆದಿದ್ದಾರೆ. ಆ ದೇವರದಿಂದ ಅಲ್ಲಿದ್ದಂಥ ಹಿಂದೂ ಸಂಘಟನೆಗಳು ಗಲಾಟೆ ಮಾಡಿದ್ರಿಂದ ಆ ಶಬ್ದವನ್ನು ಹಿಂದಕೊಂಡರು. ಅಂದರೆ ಜಗತ್ತಿನ ಜನ ಕೂಡ ಯೋಚನೆ ಮಾಡೋದು ಹಿಂದೂ ಅನ್ನು ನಾಶ ಮಾಡೋದು ಹೇಗೆ ಅಂತ. ಬಾಂಗ್ಲಾದೇಶ ಮಾತ್ರ ಅಲ್ಲ, ಅಥವಾ ಬಾಂಗ್ಲಾದೇಶ ಭಾರಿ ದೂರ ಇದೆ ಅಂತ ನೀವು ತಿಳ್ಕೊಳ್ಳೋದು ಬೇಡ. ನಮ್ಮ ಪಕ್ಕದಲ್ಲೇ ಇರ್ತಾರೆ, ಸುತ್ತಮುತ್ತಲೂ ಎಲ್ಲ ಇರ್ತಾರೆ. ನಿನ್ನೆ ನಾನು ಒಂದು ಕಾಂಕ್ರೀಟ್ ಹಾಕಬಾರಿ ಹೋಗಿದ್ದೆ. ಅಲ್ಲಿ ಒಬ್ಬ ಕೆಲಸ ಮಾಡ್ತಾ ಇದ್ದ, ಗಡ್ಡ ಅವನು ಯಾರಿದ್ದೆ ಆಯ ಬಾಂಗ್ಲಾದೇಶಿ ಅಂತ ಹೇಳಿ ಸುತ್ತಮುತ್ತಲಿದ್ದಾರೆ ನಮ್ಮ ಬಾಂಗ್ಲಾದೇಶಿಗಳು. ಅಲ್ಲಿ ಏನು ಮಾಡಿದ್ರೆ ಅದನ್ನು ಇಲ್ಲಿ ಮಾಡಲಿಕ್ಕೆ ಅವ್ರಿಗೊಂದು ಯೋಜನೆ ಬರ್ತದೆ. 5 ಕೋಟಿ ಜನ ಬಾಂಗ್ಲಾದೇಶಿಯರು ಭಾರತದ ಒಳಗೆ ಬಂದಿದ್ದಾರೆ.
ಅವ್ರು ಯಾವಾಗ ನಮ್ಮ ಮೇಲೆ ಆಕ್ರಮಣ ಮಾಡ್ತಾರೆ ಗೊತ್ತಿಲ್ಲ, ಯಾಕಂದರೆ ಇವರ ಪೂರ್ತಿ ಬೆಂಬಲ ಇದೆ. ಅದಕ್ಕೆ ನಮ್ಮ ಸುತ್ತಮುತ್ತಲೂ ಈ ರೀತಿ ನಮ್ಮ ವಿರೋಧಿಗಳು ಸೇರಿಕೊಂಡಿದ್ದಾರೆ, ನಮ್ಮ ಒಳಗೂ ಸೇರಿಕೊಂಡಿದ್ದಾರೆ. ವಿದ್ಯಾಭ್ಯಾಸದ ಮುಖಾಂತರ, ಪತ್ರಿಕೆ ಮುಖಾಂತರ, ಟಿವಿಯ ಮುಖಾಂತರ, ಎಲ್ಲದರ ಮುಖಾಂತರ ನಮ್ಮ ಧರ್ಮದ ಮೇಲೆ ಆಕ್ರಮಣ ನಡೀತಾ ಇದೆ. ಅದಕ್ಕೋಸ್ಕರ ನಾವುಗಳಿಯಾಗಿದ್ದೇವೆ ಒಂದು ಸ್ವಲ್ಪ ಅದನ್ನು ತಿಳ್ಕೊಂಡು, ಅದಕ್ಕೆ ಅದನ್ನು ಎದುರಿಸುವುದಕ್ಕೆ ನಾವು ಪ್ರತ್ಯಾಕ್ರಮಣ ಅಂತ ಹೇಳುವಂಥದ್ದು ಬೇರೆ. ಎದುರಿಸಲಿಕ್ಕೆ ಬೇಕಾದಂಥ ಶಕ್ತಿಯನ್ನು, ಅದು ತಿಳುವಳಿಕೆ ಹೌದು, ಜ್ಞಾನವೂ ಹೌದು, ಆಚರಣೆಯಲ್ಲಿ ತರುವಂಥದ್ದು ಹೌದು, ಶಾರೀರಿಕ ಶಿಕ್ಷಣ ಹೌದು, ಇದೆಲ್ಲವನ್ನು ಶಸ್ತ್ರ ಮತ್ತು ಶಾಸ್ತ್ರ ಎರಡು ಬೇಕು ಅಂತ ಹೇಳ್ತಾ ಇರುವಂಥದ್ದು. ಅದೆಲ್ಲದರ ಮುಖಾಂತರ ನಮ್ಮ ಮುಂದಿನ ಪೀಳಿಗೆಗೆ ಈ ಧರ್ಮದ ಚಿಂತನೆಯನ್ನು ಕೊಡುವಂಥ, ಅಥವಾ ಧರ್ಮದಲ್ಲಿ ನಾನು ಹೇಗೆ ಬದುಕಬೇಕು ಅಂತ ಹೇಳುವಂಥ ಒಂದು ಕಲ್ಪನೆಯನ್ನು ಕೊಡುವಂಥ ಕೆಲಸ ಅದು ಈ ಧಾರ್ಮಿಕ ಚಿಂತನ ಸತ್ರದಿಂದ ಆಗಲಿ ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ಶುಭವಾಗುತ್ತದೆ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.